ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾನೇ ಇರುವ ಒಳ ಜಗಳ ಪವರ್ ಫೈಟ್ನ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನು ಶುರು ಮಾಡ್ತಾ ಇದ್ದೀವಿ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಪವರ್ ಫೈಟು, ಈ ಒಳ ಜಗಳ ಬಹಿರಂಗವಾಗದಂತೆ ನೋಡಿಕೊಳ್ಳುತ್ತೆ. ಏನು ಮಾಡಿದ್ರೂ ಸಾಧ್ಯ ಆಗ್ತಾ ಇಲ್ಲ. ಅವರಾದರೂ ಪಾಪ ಎಷ್ಟು ಅಂತ ದೆಹಲಿಯಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಇಲ್ಲಿ ಸಿದ್ದರಾಮಯ್ಯನವರ ಬಣದ ಆಕ್ಟಿವಿಟಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ. ಇಡೀ ಬಣದ ಉದ್ದೇಶ, ಸಿದ್ದರಾಮಯ್ಯನವರ ಬಣದ ಉದ್ದೇಶ ಡಿ.ಕೆ. ಶಿವಕುಮಾರನ್ನು ಚಡಪಡಿಸುವಂತೆ ಮಾಡಬೇಕು. ಅವರನ್ನು ಚಡಪಡಿಸುವಂತೆ ಮಾಡಿದ್ದರ ಸಾಕ್ಷಿ ಏನು? ಅವರು ಡಿಸ್ಟರ್ಬ್ ಆದರು ಅನ್ನೋದಕ್ಕೆ ಸಾಕ್ಷಿ ಏನು? ಬಹಿರಂಗವಾಗಿ ಹೇಳಿಕೆ ಕೊಡೋದು. ಅಂಥ ಹೇಳಿಕೆಯನ್ನು ಕೊಡಿಸಿದ್ದಾರೆ. ಅಂದರೆ ಆ ರೀತಿಯಾದಂಥ ಒಂದು ಹೇಳಿಕೆ ಡಿ.ಕೆ. ಶಿವಕುಮಾರರಿಂದ ಬಂದಿದೆ. ನೀವು ಈ ಒಟ್ಟಾರೆ ಹಗ್ಗ ಜಗ್ಗಾಟದಲ್ಲಿ ಡಿ.ಕೆ. ಶಿವಕುಮಾರ್ ತುಂಬ ತಾಳ್ಮೆ ಕಾಪಾಡ್ಕೊಂಡು ಬಂದರು. ಎಲ್ಲೂ ಏನೂ ಮಾತಾಡದೆ ಅಳದು ತೂಗಿ ಮಾತಾಡ್ತಾ ಇವತ್ತು ನೋಡಿ ಅವ್ರಿಗೂ ಪೇಷನ್ಸ್ ಮುಗೀತು ಅನ್ಸುತ್ತೆ. ಮಾಧ್ಯಮದ ಮುಂದೆ ಮಾತಾಡಿದ್ರೆ ಸಿಗೋದಿಲ್ಲ ಸ್ಥಾನಮಾನ ಅಂದರು, ಅಂಗಡಿಯಲ್ಲಿ ಸಿಗೋದಿಲ್ಲ ಸ್ಥಾನಮಾನ ಅಂದರು. ಹೋಗಿ ದಿಲ್ಲಿಗೆ ಕೇಳಿ ಖರ್ಗೆ ಅವರನ್ನ, ಕೇಳಿ ರಾಹುಲ್ ಗಾಂಧಿ ಅವರನ್ನ, ಏನು ಕೊಡ್ತಾರೋ ತಗೊಳ್ಳಿ ಅಂದ್ರು. ದೆಹಲಿ ನಾಯಕರ ಎಚ್ಚರಿಕೆಯ ನಂತರವೂ ಮೇಲಿಂದ ಮೇಲೆ ಸಿದ್ದರಾಮಯ್ಯ ಬಣದ ನಾಯಕರ ಹೇಳಿಕೆಗಳು ಬರ್ತಾನೆ ಇದ್ದಾವೆ. ಪೂರ್ಣ ಪ್ರಮಾಣದ ಅಧ್ಯಕ್ಷರ ಆಯ್ಕೆ ಮಾಡಿ ಅಂದ್ರು ಸತೀಶ್ ಜಾರಕಿಹೊಳಿ. ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ, ಇವರೆಲ್ಲ ನನ್ನನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಸ್ಥಾನಮಾನ ಮಾಧ್ಯಮದಲ್ಲೋ ಅಂಗಡಿಲೋ ಸಿಗೋದಿಲ್ಲ. ನಮ್ಮ ಕೆಲಸದ ಮೇಲೆ ನಮ್ಮ ಪಕ್ಷ ಸ್ಥಾನಮಾನ ಕೊಡುತ್ತೆ. ಈ ಅಹಿಂದ ನಾಯಕರೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡಿ. ಕೇಳಿಸ್ಕೊಳ್ಳಿ ಡಿ.ಕೆ. ಶಿವಕುಮಾರ್ ಹೇಳಿ. ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾವರು ಕೊಡ್ತಾರ? ಮೀಡಿಯಾನೋ ಅಂಗಡಿನೋ ಎದು ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುತಿಸ್ಬಿಟ್ಟು ಯಾರು ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ನಾನೆಲ್ಲ ಸ್ಪಷ್ಟಪಡೋದು, ಈ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು, ಅವ್ರ ಹತ್ರ ಕೇಳಬೇಕು. ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಕ್ವಶನ್ ನನ್ಗೆಲ್ಲ ಮಾಡ್ತಾ ಇರೋದು. ನೀವು ವಿರೋಧ ಪಕ್ಷದ ನಾಯಕರು ಇದ್ದೀರಿ, ಪಕ್ಷದ ಅಧ್ಯಕ್ಷರು ಇದ್ದೀರಿ ಅಂತ ಅವ್ರನ್ನ ಕ್ವಶನ್ ಮಾಡ್ದಂಗೆ ಆಗ್ತದೆ. ಅವೆಲ್ಲ ಮಾಡಬಾರ್ದು. ನನ್ನ ಹತ್ರ ಬಂದು ಮಾತಾಡಲಿ, ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಲಿ, ಏನು ಬೇಕಾದ್ರೂ ಮಾತಾಡಲಿ. ಇದು ನಾನು ಒಂದು ಪಾರ್ಟಿದಲ್ಲ ಹೇಳ್ತಾ ಇರೋದು. BJP-ಲಿರಲಿ, ದಳ ಇರಲಿ, ಕಾಂಗ್ರೆಸ್ ಇರಲಿ, ರೈತ ಸಂಘ ಇರಲಿ, ಯಾವುದೇ ಪಾರ್ಟಿಲಾದ್ರೂ ಹೋಗಿ ಇಂಟರ್ನಲ್ ಹೋಗಿ ಮಾತಾಡಲಿ. ಈಗ ನೀವು ಸ್ಥಾನ ನನಗೆ ಬೇನೋ ಸ್ಥಾನ ಬೇಕು ಅಂದರೆ ನೀವು ನನಗೆ ಕೊಡಿಸ್ತೀರಾ? ನೀವು ಕೊಡ್ಸೋಕ್ಕಾಗೋದಿಲ್ಲ. ಇಲ್ಲ ಎಲ್ಲರೂ ಅಂಗಡಿಲಿ ಏನಾದ್ರು ಸಿಗ್ತದ ಸ್ಥಾನಗಳು?
ಅವರವರ ಶ್ರಮ ಫಲ ಎಲ್ಲ ಗಮನದಲ್ಲಿಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ. ಸೊ ಅಷ್ಟು ಗೊತ್ತೇ ಹೊರತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡ್ಬೋದೇ ಹೊರತು ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ದೀವಿ. ಭಾಳ ಶ್ರಮಪಟ್ಟು ಈ ಪಕ್ಷನ DK ಶಿವಕುಮಾರ್ ಎಲ್ಲ ತಂದಿರೋನು. ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ. ಈ ಪಕ್ಷ ಉಳಿಸ್ಕೋಬೇಕು, ಉಳಿಸ್ಕೊಳ್ತೀವಿ. ಇಲ್ಲೇನೋ ಒಂದು ಆಕ್ಟಿವಿಟಿ ಶುರುವಾಗತ್ತೆ. DK ಶಿವಕುಮಾರ್ ದಿಲ್ಲಿಗೆ ಹೋಗಿ ದಿಲ್ಲಿ ಮುಖಂಡರ ಮೂಲಕ ಹೇಳಿಸಿ ಅದನ್ನು ನಿಲ್ಲಿಸ್ತಾರೆ. ಸಿದ್ದರಾಮಯ್ಯನವರ ಬಣದ ನಾಯಕರುಗಳಿಗೆ ಸಿಟ್ಟು ತರಿಸಿರೋದು ಅದೇ ವಿಷಯ. ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಹೊರಟರು. DK ಶಿವಕುಮಾರ್ ಅದನ್ನು KPCC ಕಾರ್ಯಕ್ರಮವನ್ನಾಗಿ ಪರಿವರ್ತಿಸಿ ಬಿಟ್ಟರು. ಅಧ್ಯಕ್ಷನಾಗಿರುವ ನನ್ನ ನೇತೃತ್ವದಲ್ಲಿ ನಡೀತಾ ಇರುವ ಕಾರ್ಯಕ್ರಮ ಅಂತ ಹಾಸನದಲ್ಲೊಂದು ಹೆಸರಿಗೊಂದು ಕಾರ್ಯಕ್ರಮ ಮಾಡಿ ಮುಗಿಸ್ಬಿಟ್ರು. ಅದಾದ ನಂತರ ದಲಿತ SC ST ಶಾಸಕರುಗಳ ಡಿನ್ನರು ರಣದೀಪ್ ಸಿಂಗ್ ಸುರ್ಜೇವಾಲಾ ಹತ್ರ ಫೋನ್ ಮಾಡಿಸಿ ಅದನ್ನ ನಿಲ್ಲಿಸೋದು. ಈಗ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರುವ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿ ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗದಂತೆನೂ ನೋಡ್ಕೊಂಡು ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಬಣದ ಸಚಿವರನ್ನ ಬೇಜಾರು ಮಾಡ್ತೀವಿ ಅಂತಿರೋ, ಸಿಟ್ಟಿಗೆ ಬಿಸ್ತೀವಿ ಅಂತಿರೋ. ಯಾವಾಗ ಡಿನ್ನರ್ ಮೀಟ್ ಮಾಡಬಾರದು ಅನ್ನುವ ಸುದ್ದಿ ದೆಹಲಿಯಿಂದ ಬಂತೋ, ಸೂಚನೆ ಬಂತೋ, ಆವತ್ತೇ ನಾವೊಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ವಿ. DK ಶಿವಕುಮಾರ್ ಅವರು ಹಿಂಗೆ ಮಾಡ್ತಿದ್ರೆ ಇನ್ನು ಮುಂದೆ ನಾವು ಮಾಧ್ಯಮಗಳಲ್ಲಿ ಬಹಿರಂಗ ಹೇಳಿಕೆ ಕೊಡೋಣ, ಅನೌಪಚಾರಿಕ ಭೇಟಿಗಳನ್ನ ಊಟಕ್ಕೆ ಸೇರೋಣ ಅಂತ ನಿರ್ಧಾರ ಮಾಡಿಕೊಂಡ್ರು ಅಂತ. ಅದರ ಭಾಗವಾಗಿ ಈ ಹೇಳಿಕೆಗಳು ಬರ್ತಾ ಇರೋದು. ಡಿನ್ನರ್ ಮೀಟಿಂಗಿಗೆ ಬ್ರೇಕ್ ಹಾಕಿಸಿದ್ದಕ್ಕೆ ಮೇಲಿಂದ ಮೇಲೆ ಈ ಹೇಳಿಕೆಗಳು ಬಂದದ್ದು. ಈ ಹೇಳಿಕೆಗಳು ಇಲ್ಲಿಗೆ ನಿಲ್ಲದಿಲ್ಲ. ಹೈಕಮಾಂಡ್ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೂಡ ಇವರ ಹೇಳಿಕೆಗಳು ಹಿಂಗೆ ಮುಂದುವರಿತವೆ. ಈಗ ನೋಡಿ, KN ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾದರೆ ಅವರಷ್ಟು ಸಂತೋಷ ಪಡೋರು, ನನ್ನಷ್ಟು ಸಂತೋಷ ಪಡೋರು ಯಾರೂ ಇಲ್ಲ. ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರು. ನನಗೆ ಕೇಳಿದ್ರು, KPCC ಅಧ್ಯಕ್ಷ ಸ್ಥಾನ ಬೇಕಾ, ಮಂತ್ರಿಗಿರಿ ಬೇಕಾ ಅಂತ. ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ನಾನು ಅಧ್ಯಕ್ಷನಾದೆ, ಆಯ್ಕೆ ಮಾಡ್ಕೊಂಡಿದ್ದೆ ನಾನು ಅಂತ ಹೇಳ್ತಾ ಇರೋದು ಯಾರಿಗೆ? DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ನೋಡೋಣ ಹೈಕಮಾಂಡ್ ಏನು ಮಾಡುತ್ತೋ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಯಾಕೆಂದರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ದರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಇಲ್ಲ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇವರೇ ಇರ್ತಾರೆ ಅಂತನಾದರೂ ಹೈಕಮಾಂಡ್ ಸ್ಪಷ್ಟ ಮಾಡಿದ್ರೆ ಸಂತೋಷ ಆಯಿತು. ಅಧಿಕಾರ ಯಾರಿಗೆ ಬೇಡ ಅಂತಾರೆ, ಎಲ್ಲರೂ ಬೇಕು ಅಂತಲೇ ಹೇಳೋರು. ಅವ್ರು ಮುಂದುವರಿಬೇಕು ಅಂತ ಅಪೇಕ್ಷೆ ಇದ್ದರೆ ಹೈಕಮಾಂಡ್ನವ್ರು ಆಯಿತು ಅವರೇ ಮುಂದುವರಿಸಲಿ, ಅದಕ್ಕೆ ನಮ್ಮದೇನು ಅಡ್ಡಿ ಇಲ್ವಲ್ಲ. ಈ ರೀತಿ ಗೊಂದಲ ಇದೆ. ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂದರೆ ಹೈಕಮಾಂಡ್ನವರೇ ಸ್ಪಷ್ಟ ಮಾಡಬೇಕಷ್ಟೆ. 23ರಲ್ಲಿ ಚುನಾವಣೆಗೆ ಹೋದಾಗ ಪಕ್ಷದ ಬಗ್ಗೆ ಇದ್ದಂತಹ ಜನ ಅಭಿಪ್ರಾಯ ಇವತ್ತು
ಅದೇ ಮಟ್ಟದಲ್ಲಿ ಇದೆ ಅಂತ ಹೇಳಿ ಯಾರು ಕೂಡ ಹೇಳಲಿಕ್ಕಾಗೋದಿಲ್ಲ. ಇರ್ಬೋದು, ಇದ್ರೆ ಇರಲಿ, ಏನಂತೆ, ಸ್ವಾಗತ ಮಾಡ್ತೀನಿ ನಾನು. DCM ಅವರು ಪಾರ್ಲಿಮೆಂಟ್ ಚುನಾವಣೆವರೆಗೂ ಮುಂದುವರಿತಾರೆ. ಪಾರ್ಲಿಮೆಂಟ್ ಚುನಾವಣೆಗೆ 6 ತಿಂಗಳಾಯ್ತಲ್ಲ, ಬದಲಾವಣೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತಕ್ಕಂಥ ಗೊಂದಲ ಇದೆ. ಆ ಗೊಂದಲ ನಿವಾರಣೆ ಮಾಡಬೇಕು ಹೈಕಮಾಂಡ್ನವರು. ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾದರೆ ಸಂತೋಷ ಪಡೋರಲ್ಲಿ ನಾನು ಮೊದಲಿಗ. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಭಾಳ ದೊಡ್ಡ ಖಾತೆಗಳಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಯಾಕೆಂದರೆ ಅವ್ರಿಗೂ ಒತ್ತಡ ಅಲ್ಲ, 2 ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ. ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡಬೇಕು. ಅದೆಲ್ಲ ಈಗ ಹೈಕಮಾಂಡ್ನವ್ರು ಗಮನಿಸ್ತಾ ಇದ್ದಾರಲ್ಲ. ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನು ಗಮನಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿರಲ್ವ? ಗಮನಿಸಿರ್ತಾರೆ, ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ. ಈ ಮಧ್ಯೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಾಳೆ ಬೆಳಗಾವಿಯಲ್ಲಿರ್ತಾರೆ. 26-27ನೇ ತಾರೀಕು ಬೆಳಗಾವಿ ಅಧಿವೇಶನದ ಶತಮಾನೋತ್ಸವ ಏರ್ಪಾಡಾಗಿತ್ತು. ಮೊದಲ ದಿನದ ಕಾರ್ಯಕ್ರಮಗಳು ಬಹಳ ಚೆನ್ನಾಗಾದವು. ಅವತ್ತು ರಾತ್ರಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ದಿವಂಗತರಾದರು. ಆ ಕಾರಣಕ್ಕೆ 2ನೇ ದಿನದ ಕಾರ್ಯಕ್ರಮಗಳನ್ನು ಮುಂದೂಡಲಾಯಿತು. ಆವಾಗ ರದ್ದುಗೊಳಿಸಿದ್ರು. ಒಂದು ಸಮಾವೇಶ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳು ಫಿಕ್ಸ್ ಆಗಿದ್ದು. ಈಗ ಅವೆಲ್ಲವನ್ನು 21ನೇ ತಾರೀಕು ಮಾಡ್ತಾ ಇದ್ದಾರೆ. ಅದರ ತಯಾರಿಯ ಉಸ್ತುವಾರಿ ನೋಡೋದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ನಾಳೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿರೀಕ್ಷೆಯಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತಾಡ್ತಾರೆ. ಅಲ್ಲಿ ಏನು ಚರ್ಚೆ ಆಗುತ್ತೋ ಗೊತ್ತಿಲ್ಲ. MB ಪಾಟೀಲ್, ರಾಮಲಿಂಗಾರೆಡ್ಡಿ ಮತ್ತು ಪ್ರಿಯಾಂಕ ಖರ್ಗೆ ಮಾತಾಡಿದ್ದಾರೆ, ಕೇಳಿಸ್ಕೊ. ಮೊನ್ನೆ ಸುರ್ಜೇವಾಲಾ ಬಂದು ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ರಾಜಣ್ಣವರು, MB ಪಾಟೀಲ್ರು, ಖಂಡ್ರೆ ಅವರು ಎಲ್ಲರೂ ಒಕ್ಕಟ್ಟಾಗಿದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಯಾವ ಹುದ್ದೆಗಳು ಕೂಡ ಈಗ ತಕ್ಷಣಕ್ಕೆ ಖಾಲಿ ಇಲ್ಲ. ಏನಾದರೂ ಪಕ್ಷದಲ್ಲಿ ಅಥವಾ ಮಂತ್ರಿಮಂಡಲದಲ್ಲಿ ಏನಾದರೂ ಮೊದಲ ಬದಲಾವಣೆ ಮಾಡಬೇಕು, ರೀಶಫಲ್ ಮಾಡಬೇಕು ಅನ್ನೋಂಗಿದ್ರೆ ಅದಕ್ಕೆಲ್ಲ ಕೂಡ ಹೈಕಮಾಂಡ್ ಇರುತ್ತೆ. ಈಗ ಹೈಕಮಾಂಡ್ ಇದೆಯಲ್ಲ, ಏನೇ ಇದ್ದರೂ ಕೂಡ 4 ಗೋಡೆ ಮಧ್ಯದಲ್ಲಿ ಹೈಕಮಾಂಡ್ಗೂ ಕೂಡ ನಮಗೇನ ಮನಸ್ಸಲ್ಲಿ ಏನಾರು ಹೇಳೋದಿದ್ದರೆ ಅವ್ರ ಕಿವಿಗೆ ಹಾಕಿದ್ರೆ ಒಳ್ಳೆಯದು. ಇಲ್ಲಾಂದರೆ ಏನಾಗುತ್ತೆ, ಸುಮ್ಮನೆ ವಿರೋಧ ಪಕ್ಷದವ್ರಿಗೆ ಆಹಾರ ಆಗುತ್ತೆ. ನಾನು ಆಕಾಂಕ್ಷಿ ಅಲ್ಲವೇ ಅಲ್ಲ. ಅದರ ಅರ್ಹತೆ ಇದೆ, ಆಕಾಂಕ್ಷಿ ಅಂತೂ ಅಲ್ಲ. ನೋಡಿ, ಭಾಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಮುಂಚೆನೇ ಹೇಳಿದರು, ನಮ್ಮ DCM ಸಾಹೇಬರು ಯಾವುದೋ ಕುರ್ಚಿಗೆ ಅಂಟ್ಕೊಂಡಿಲ್ಲ ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕುರ್ಚಿಗೆ ಅಂಟ್ಕೊಂಡಿಲ್ಲ. ಭಾಳ ಸ್ಪಷ್ಟವಾಗಿ ಇಬ್ಬರೂ ಕೂಡ ಹೈಕಮಾಂಡ್ ಏನಿದೆ, ಏನು ತೀರ್ಮಾನ ತಗುತ್ತೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. DCM ಅವರೇ ಹೇಳಿದಾರಲ್ವಾ, ಸಾಕಷ್ಟು ಒತ್ತಡ ಇದೆ, ಬೆಂಗಳೂರಿನ ಜವಾಬ್ದಾರಿ ಇದೆ, ಇರಿಗೇಷನ್ ಖಾತೆ ನಮಗಿದೆ, ಅವರೇ ಹೇಳಿದ್ದಾರೆ. ಹೈಕಮಾಂಡ್ ಯಾವಾಗ ಏನು ಹೇಳ್ತಾರೆ ಅದಕ್ಕೆ ಸಿದ್ಧರಾಗಿದ್ದಾರೆ, ಇಬ್ಬರು ಸಿದ್ಧರಾಗಿದ್ದಾರೆ. ನೇರ ಪ್ರಸಾರದಲ್ಲಿ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ, ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ. ಪ್ರಶಾಂತ್, ಒಂದು ಲೆಕ್ಕದಲ್ಲಿ ಸಿದ್ದರಾಮಯ್ಯ ಬಣದವರು ಯಶಸ್ವಿ ಆದ್ರ ಅಂತ ಅನ್ನಿಸ್ತಿದೆ. ಭಾಳ ತಾಳ್ಮೆಯಿಂದ ಎಲ್ಲಿ ಏನು ಮಾತಾಡಬೇಕೋ, ಎಲ್ಲಿ ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡ್ಕೊಂಡು, ಅದನ್ನೇ ಮಾತಾಡಿಕೊಂಡು ಏನೋ ಸಮಾಧಾನವಾಗಿದ್ದಂಥ DK ಶಿವಕುಮಾರನ್ನು ಬಹಿರಂಗ ಹೇಳಿಕೆ ಕೊಡೋಂಗೆ ಮಾಡಿಬಿಟ್ರು. ಅದೇನು ಅಂಗಡೀಲಿ ಸಿಗುತ್ತಾ? ಮಾಧ್ಯಮದ ಮುಂದೆ ಮಾತಾಡಿದ್ರೆ ಪ್ರಯೋಜನ ಆಗುತ್ತಾ? ಹೋಗಲಿ ಖರ್ಗೆ ಅವ್ರ ಹತ್ರ, ಹೋಗಲಿ ರಾಹುಲ್ ಗಾಂಧಿ ಅವರ ಹತ್ರ ಅಂತ.
ಅಜಿತ್, ಕಳೆದ ಒಂದು ತಿಂಗಳಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿದಾಗ ಸಿದ್ದರಾಮಯ್ಯನವರ ಬಣ ಎಷ್ಟು ಸಾಧ್ಯವೋ ಅಷ್ಟು ಭಿನ್ನಮತವನ್ನು, ಜಗಳವನ್ನು ಹೊರಗಡೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ಗೆ ಇಟ್ ಡಸಂಟ್ ಸೂಟ್. ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ಮುಂದಿನ 1 ವರ್ಷಗಳ ಕಾಲ ಹೇಗೆ ಶಾಂತವಾಗಿತ್ತೋ ಕದಡಿದ ನೀರಾಗದೆ ಆ ರೀತಿ ಮುಂದುವರಿಸಿದರೆ ಸಾಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿದೆ. ಸ್ಟಾರ್ಟ್ ಫ್ರಮ್ ಹಾಸನದಲ್ಲಿ ಅಹಿಂದ ವರ್ಗಗಳ ಸಮಾವೇಶ ಸಿದ್ದರಾಮಯ್ಯನವ್ರಿಗೋಸ್ಕರ ನಡೆಸಲಿಕ್ಕೆ ಹೊರಟಾಗ ಡಿ ಕೆ ಶಿವಕುಮಾರ್ ಏನು ಹೇಳಿದರು? ವಿವಾದ ಮಾಡೋದು ಬೇಡ, ಇದನ್ನು ಪಾರ್ಟಿ ಸಮಾವೇಶ ಮಾಡೋಣ ಅಂತ ಹೇಳಿದರು. ಪರಮೇಶ್ವರ್ ದಲಿತ ನಾಯಕರ ಒಂದು ಶಾಸಕರ ಸಮಾವೇಶವನ್ನು ಅಥವಾ ದಲಿತ ಶಾಸಕರ ಸಭೆಯನ್ನು ಕರೀಲಿಕ್ಕೆ ಹೊರಟಾಗ ಡಿ ಕೆ ಶಿವಕುಮಾರ್ ಹೇಳಿದರು, ಒಂದು ವೇಳೆ ದಲಿತ ಶಾಸಕರ ಸಭೆ ಉಪಮುಖ್ಯಮಂತ್ರಿಯನ್ನು ನೀವು ದಲಿತರಿಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಅಥವಾ ದಲಿತ ಮುಖ್ಯಮಂತ್ರಿ ಅನ್ನುವ ಬೇಡಿಕೆ ಹೊರಗಡೆ ಇದ್ದರೂ ಒಳಗಡೆ ಹೈಕಮಾಂಡ್ ಎದುರು ನೀವು ಮುಖ್ಯಮಂತ್ರಿ ಯಾವಾಗ ಬದಲಾವಣೆ ಮಾಡ್ತೀರಿ ಮಾಡಿ, ಇನ್ನೊಂದು ದಲಿತ ಉಪಮುಖ್ಯಮಂತ್ರಿಯನ್ನು ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ಇಡ್ಲಿಕ್ಕೆ ಶುರು ಮಾಡಿದರೆ ಡಿ ಕೆ ಶಿವಕುಮಾರ್ರ ಪೊಸಿಷನ್ ಸರ್ಕಾರದಲ್ಲಿ ಡೈಲ್ಯೂಟ್ ಆಗುತ್ತೆ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಅದನ್ನು ತಡೆದ್ರು. ಮುಂದಿನ 3ನೇ ತೆಗೆದುಕೊಳ್ಳಿ ನೀವು ಜಾತಿ ಗಣತಿ ಏಕಾಏಕಿ ಕಳೆದ 1 ವಾರದಲ್ಲಿ ಯಾಕೆ ಬಂತು? ಯಾಕಂದರೆ ಜಾತಿ ಗಣತಿಯನ್ನು ಕ್ಯಾಬಿನೆಟ್ಗೆ ತರುವುದರ ಅರ್ಥವೇ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನು ಬೀದಿಗೆ ತರೋದು. ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಯಾರಾದರೂ ನಾಳೆ ನಾಯಕರು ಬೀದಿಗೆ ಬಂದರೆ ಮೊದಲು ಕೇಳುವ ಪ್ರಶ್ನೆ ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯನವ್ರಿಗಲ್ಲ. ಯಾಕಂದರೆ ಅವ್ರ ಪ್ರಶ್ನೆ ಡಿ ಕೆ ಶಿವಕುಮಾರ್ಗಿರುತ್ತೆ, ನಿಮ್ಮನ್ನು ನೋಡಿ ನಾವು 5% ವೋಟ್ JDSನಿಂದ ನಿಮ್ಗೆ ಶಿಫ್ಟ್ ಮಾಡಿಸಿದ್ವಿ, ನಾಳೆ ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂತಿದ್ದೀರಿ, ಜಾತಿ ಗಣತಿಯನ್ನು ಕ್ಯಾಬಿನೆಟ್ ಒಪ್ಪಿಗೆ ಪಡೆದು ನೋಡಿ. ಈಗ ಜಾತಿ ಗಣತಿಯ ವರದಿಯನ್ನು ಕ್ಯಾಬಿನೆಟ್ ಒಪ್ಪಿಗೆ ಪಡೆದು ಸರಿಯಪ್ಪ ನಾಳೆ ಒಂದು ಮಂತ್ರಿಗಳ ಸಮಿತಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತು ಅಂತ ಅಂದ್ಕೊಳ್ಳೋಣ. ಆಗಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಸಿಟ್ಟಿಗೇಳ್ತವೆ ಅಂತಕ್ಕಂಥದ್ದು ಸಹಜ. ಆ ಸಿಟ್ಟು ಡೈರೆಕ್ಟ್ ಆಗೋದು ಯಾರ ಹತ್ರ? ಅದು ಡಿ ಕೆ ಶಿವಕುಮಾರ್ ಹತ್ರ. ಹೀಗಾಗಿ ಮತ್ತೆ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋದರು. ಜಾತಿ ಗಣತಿಯನ್ನು ಈಗ ತರೋದು ಬೇಡ ಅಂತಕ್ಕಂಥ ಒಂದು ನಿರ್ಣಯವನ್ನು ಹೈಕಮಾಂಡ್ನಿಂದ ಸಿದ್ದರಾಮಯ್ಯನವ್ರಿಗೆ ಹೇಳಿಸಲಾಯಿತು. ಅದಾದಮೇಲೆ ಸಿದ್ದರಾಮಯ್ಯನವರು ಗುಂಪು ತಟಸ್ಥವಾಗಿಲ್ಲ. ಯಾಕಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಸತೀಶ್ ಜಾರಕಿಹೊಳಿ ನೇರವಾಗಿ ಡಿ ಕೆ ಶಿವಕುಮಾರ್ಗೆ ಚಾಲೆಂಜ್ ಮಾಡಬೇಕಾದ್ರೆ ಸಿದ್ದರಾಮಯ್ಯನವರ ಗುಂಪು ಕೂಡ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಅಂದರೆ ಇಲ್ಲಿಯವರೆಗೆ ಏನು ಅನಿಸ್ತಾ ಇತ್ತು, ಸಣ್ಣ ಪುಟ್ಟ ಸ್ಕರ್ಮಿಷಸ್ ನಡೀತಾ ಇವೆ. ಬೆಳಗಾವಿನಲ್ಲಿ ಏನೋ ಘಟನೆ ನಡೀತು, ಸತೀಶ್ ಜಾರಕಿಹೊಳಿ ಬೇಸರಗೊಂಡಿದ್ದಾರೆ, ಪರಮೇಶ್ವರ್ ಬೇಸರಗೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಮೇಲೆ ದೂರು ನೀಡ್ತಿದ್ದಾರೆ. ಅಲ್ಲ, ದಿಸ್ ಇಸ್ ಸ್ಟ್ರಾಟಜಿಕಲಿ ಸಿದ್ದರಾಮಯ್ಯನವರ ಗುಂಪು 2025 ಅಂತ್ಯದಲ್ಲಿ ನಡೆಯಬಹುದಾಗಿರ್ತಕ್ಕಂಥ ಒಂದು ಫೈಟ್ನ ನಿರೀಕ್ಷೆ ಏನಿದೆ ಅದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಟ್ರಾಜೆಕ್ಟರಿಯನ್ನು ಕೊಡ್ತಾ ಇದೆ. ದಟ್ ಈಸ್ ಡಿಸ್ಟರ್ಬಿಂಗ್ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಇಲ್ಲಿಯವರೆಗೆ ಈಗ ಮೂಡ ಸಂದರ್ಭದಲ್ಲಿ ನಾನು ಬಂಡೆಯಂತೆ ಸಿದ್ದರಾಮಯ್ಯನವರ ಹಿಂದೆ ನಿಲ್ತೀನಿ ಅಂತ ಹೇಳಿದ್ಯಾಕೆ? ಮೂಡ ಪ್ರಕರಣದಲ್ಲಿ ಏನಾದರೂ ಸಿದ್ದರಾಮಯ್ಯನವ್ರು ಕುರ್ಚಿ ಕಳ್ಕೊಂಡ್ರೆ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾರೋ, ಇನ್ಯಾರೋ ಬರ್ತಾರೋ, ಸಿದ್ದರಾಮಯ್ಯನವ್ರು ಹೇಳಿದವರು ಬರ್ತಾರೋ. ನನಗೆ ಹೈಕಮಾಂಡ್ 2025 ಅಂತ್ಯಕ್ಕೆ ಹೇಳಿದೆ, ಅಲ್ಲಿವರೆಗೆ ಸಿದ್ದರಾಮಯ್ಯನವ್ರು ಇರಲಿ, ಉಳಿದವರು ಬಂದು ಕೂತ್ಕೊಳ್ಳೋದು ಬೇಡ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರರ ಪ್ಲ್ಯಾನ್ ಆಗಿತ್ತು. ಈಗಿನ ಸಿಚುವೇಶನನ್ನು ಗಮನಿಸಿದಾಗ ಸಿದ್ದರಾಮಯ್ಯನವರ ಬಣ ಒಂದಿಲ್ಲೊಂದು ನೀವೇನಂತಾರೆ ಅಗ್ನಿಷ್ಟಿಕೆಯನ್ನು ಹತ್ತಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅದರ ಮೇಲೆ ಫೈರ್ ಫೈಟಿಂಗ್ ಮಾಡ್ತಕ್ಕಂಥ, ನೀರು ಹಾಕ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಬೆಂಬಲದಿಂದ ಮಾಡ್ತಾ ಇದ್ದಾರೆ. ಈಗಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ಅಜಿತ್, ಸಿದ್ದರಾಮಯ್ಯನವರ ಬಣಕ್ಕೂ ಗೊತ್ತು ಡಿ ಕೆ ಶಿವಕುಮಾರರ ಮಾತನ್ನು ಪದೇ ಪದೇ ಹೈಕಮಾಂಡ್ ಕೇಳ್ತಾ ಇದೆ. ಯಾಕೆ? ಯಾಕಂದರೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಬಗ್ಗೆ ಇರುವ ಅನುಕಂಪ ಏನು ಅಂತಂದರೆ, ನಮ್ಮ ಸಮಯದಲ್ಲಿ ತಿಹಾರ್ ಜೈಲಿಗೂ ಕೂಡ ಹೋಗಿ ಬಂದರು. ಯಾಕಂದರೆ ಅಹಮದ್ ಪಟೇಲ್ ಕಾರಣದಿಂದಲೇ ತಿಹಾರ್ ಜೈಲಿಗೆ ಹೋದರು. ಹಾಗಿರುವಾಗ ನಾವು ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ಅನುಕಂಪ ಹೈಕಮಾಂಡ್ನಲ್ಲಿ ನಿಶ್ಚಿತವಾಗಿದೆ. ಆ ಅನುಕಂಪವನ್ನು ಮತ್ತು ನಿರ್ಣಯಗಳನ್ನು, ಕಳೆದ 1 ತಿಂಗಳ ನಿರ್ಣಯಗಳನ್ನು ನೋಡ್ತಾ ಇದ್ದಾಗ ನಿಮ್ಗೆ ಅನ್ಸುತ್ತಾ ಡಿ ಕೆ ಶಿವಕುಮಾರನ್ನು ಹೈಕಮಾಂಡ್ ಬದಲಿಸುವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ? ಅನ್ನಿಸ್ತಾ ಇಲ್ಲ. ಅಂದರೆ ಅವ್ರು ಹೇಳಿದ್ದೆಲ್ಲ ನಡೀತಾ ಇದೆ ಅಲ್ಲಿ. ಹಾಗಿರುವಾಗ ಸಿದ್ದರಾಮಯ್ಯನವರ ಬಣ ಏನು ಪ್ರಯತ್ನ ಮಾಡ್ತಾ ಇದೆ ಅಂದರೆ, ಒಂದು ಪೋಸ್ಚರಿಂಗನ್ನು ಮಾಡ್ತಾ ನಾಳೆ ಆ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಸುಮ್ಮನಿರಲ್ಲ, ನಾವು ಯಾವುದೇ ಹಂತಕ್ಕೆ ಹೋಗ್ಲಿಕ್ಕೆ ಸಿದ್ಧ ಇದ್ದೀವಿ ಅಂತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಶಾಸಕಾಂಗ ಪಕ್ಷದ ಇಲ್ಲಾಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೀವು 2023ರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಜಗಳಗಳಾಗಿದ್ದು, ಉಳಿದವೆಲ್ಲ ಶಾಸಕರ ಬೇಸರಗಳು ಹೊರಗೆ ಬಂದಿದ್ವು, ನಾಯಕರ ನಡುವೆ ಜಗಳ ಆಗಿರಲಿಲ್ಲ. ಮೊದಲನೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಂಗ್ರಿಲಾಲ್ದಲ್ಲಿ ಸೇರಿದಾಗ
ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳೋದು ಬೇಡ, ವೋಟಿಂಗ್ ಬೇಡ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು. ಸಿದ್ದರಾಮಯ್ಯನವರ ಪರವಾಗಿ ಇರತಕ್ಕಂಥ ಶಾಸಕರು ಏನು ಹೇಳಿದರು, ಇಲ್ಲ ಇಲ್ಲಿ ವೋಟಿಂಗ್ ಆಗಬೇಕು, ಆ ವೋಟಿಂಗ್ನ ಮೇಲೆ ನಿರ್ಣಯ. ಯಾಕಂದರೆ 2013ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಿದ್ದರಾಮಯ್ಯ ಚಿತ್ ಮಾಡಿದ್ದು ಕೂಡ ವೋಟಿಂಗ್ನ ನೆರವಿನಿಂದ. 23ರಲ್ಲಿ ಕೂಡ ಸಿದ್ದರಾಮಯ್ಯ ಹೇಳಿದ್ದೇನು, ವೋಟಿಂಗ್ ಆಗಲಿ, ಶಾಸಕರ ಬೆಂಬಲ ಯಾರಿಗಿದೆಯೋ ಅವರಾಗಲಿ ಅಂತಕ್ಕಂಥದ್ದು. ಈಗ ಸಿದ್ದರಾಮಯ್ಯನವರ ಬಣ ನೋಡಿ, KPCC ಅಧ್ಯಕ್ಷ ಸ್ಥಾನ तो बहाना है, खेल तो मुख्यमंत्री का है. ಈ KPCC ಅಧ್ಯಕ್ಷ ಸ್ಥಾನ ಬದಲಾಗಲ್ಲ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಬಣಕ್ಕೂ ಗೊತ್ತಿದೆ. ಬಟ್ ಹೌ ಯು ಆರ್ ಗೋಯಿಂಗ್ ಟು ಟೇಕ್ ಯುವರ್ ಫೈಟ್ ಅಹೆಡ್, ಅದು KPCC ಅಧ್ಯಕ್ಷ ಸ್ಥಾನವನ್ನು ಬದಲಿಸಿ ಉಪಮುಖ್ಯಮಂತ್ರಿಗಳನ್ನು ಇನ್ನೊಂದು 2-3 ಮಾಡಿ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಬಣದ ಒಂದು ಬೇಡಿಕೆಯಾಗಿದೆ. ನನಗನ್ಸುತ್ತೆ ಅಜಿತ್, ಕಳೆದ 10-15 ದಿನಗಳ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಕಾಂಗ್ರೆಸ್, ಕರ್ನಾಟಕದ ಕಾಂಗ್ರೆಸ್ ಏನಿದೆ ಇದು ಜನರೇಷನ್ ಶಿಫ್ಟ್ ಅಂತಿರೋ, ನಾಯಕತ್ವ ಬದಲಾವಣೆ ಅಂತಿರೋ, ಯಾವುದು ಅಧಿಕಾರದ ಹಂಚಿಕೆ ಅಲ್ಲ, ಅದು ಅಧಿಕಾರದ ಹಸ್ತಾಂತರ ಅಂತಕ್ಕಂಥದ್ದೇನಿದೆ ಅದು ಸುಸೂತ್ರವಾಗಿ ನಡೆಯಲ್ಲ ಅಂತಕ್ಕಂಥದ್ದು ಜಾರಕಿಹೊಳಿ, ಪರಮೇಶ್ವರ್, MB ಪಾಟೀಲ್ರ ಪೋಸ್ಚರಿಂಗ್ ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎಸ್, ಆನಂದ್ ಯಾರು ನಮ್ಮ ಜೊತೆಗೆ. ಆನಂದ್, ಏನು ಸಿದ್ದರಾಮಯ್ಯ ಬಣದವರು, ಜಾರಕಿಹೊಳಿ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಹೈಕಮಾಂಡ್ ಏನೇ ಹೇಳಲಿ, ಏನೇ ಎಚ್ಚರಿಕೆ ಕೊಡಲಿ, ನಮ್ಮ ಹೇಳಿಕೆಗಳನ್ನು ನಾವು ಕೊಡ್ತಾ ಹೋಗೋಣ ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆಯಲ್ಲ? ಎಸ್, ಖಂಡಿತವಾಗಲೂ ಕೂಡ. ಅಂದರೆ ಕಳೆದ ವಾರ ನಡೀಬೇಕಾಗಿರ್ತಕ್ಕಂಥ ದಲಿತ ಸಚಿವರು ಮತ್ತು ಶಾಸಕರ ಸಭೆಯನ್ನು ರದ್ದು ಮಾಡಿ ಒಂದು ರೀತಿ ಸಕ್ಸಸ್ ಆದೆ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸಹಜವಾಗಿ ಬಿಂಬಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಡಿ ಕೆ ಶಿವಕುಮಾರ್ ಈ ನಡೆಯ ಬಗ್ಗೆ ಸಹಜವಾಗಿ ದಲಿತ ವರ್ಗಕ್ಕೆ ಸೇರಿರ್ತಕ್ಕಂಥ ಸಚಿವರುಗಳು ಮತ್ತು ಶಾಸಕರು ತೀವ್ರವಾಗಿರ್ತಕ್ಕಂಥ ಅಸಮಾಧಾನ ವ್ಯಕ್ತಪಡಿಸಿದರು. ಒಂದು ಸಭೆ ಕೂಡ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಡಿ ಕೆ ಶಿವಕುಮಾರನ್ನ ಮುಂದೆ ಹೇಗೆ ಸಹಿಸಿಕೊಳ್ಳೋದು ಅಂತಕ್ಕಂಥ ಅಭಿಪ್ರಾಯವನ್ನು ಬಹುತೇಕ ಶಾಸಕರುಗಳು ಮತ್ತು ಸಚಿವರುಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಅಥವಾ ನಾವು ಅಂತಕ್ಕಂಥ ನೋಡೇ ಬಿಡೋಣ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಈ ಎಲ್ಲ ಸಚಿವರುಗಳು ಇದ್ದಂಗೆ ಕಾಣ್ತಾ ಇದೆ. ಯಾಕಂತಂದರೆ ಪ್ರತಿಯೊಬ್ಬರ ರಿಯಾಕ್ಷನ್ಗಳನ್ನು ಗಮನಿಸ್ತಾ ಇದ್ದಾರೆ, ಅವರ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸ್ತಾ ಇದ್ದಾರೆ ಮತ್ತು ಅವ್ರು ಇರ್ತಕ್ಕಂಥ ಬೇಡಿಕೆಯನ್ನು ಗಮನಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹಠಾವೋ ಮತ್ತು ಹೊಸ ಅಧ್ಯಕ್ಷ ಬರಲಿ ಅಂತಕ್ಕಂಥ ರೀತಿಯಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಈ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಸ್ಪಷ್ಟ ಆಗಬೇಕು ಅಂತಕ್ಕಂಥದ್ದು ಇವರ ಮನಸ್ಸಿನಲ್ಲಿ ಇರತಕ್ಕಂಥ ಭಾವನೆ. ಆ ಕಾರಣಕ್ಕಾಗಿ ಆ ಒಂದು ಸ್ಪಷ್ಟತೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಾವು ಗಮನಿಸಬಹುದು, ಶಾಸಕಾಂಗ ಪಕ್ಷ ಸಭೆ ಆದ ಮರುದಿನ ಬೆಳಿಗ್ಗೆ ತಿಮ್ಮಾಪುರ ಹೇಳಿ ಕೊಡ್ತಾರೆ, ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹನಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಶಾಸಕಾಂಗ ಸಭೆ ಆಗಿ 24 ಗಂಟೆ ಕೂಡ ಕಳೆದಿರಲಿಲ್ಲ. ಆವಾಗಲೇ ತಿಮ್ಮಾಪುರ ಹೇಳಿಕೆ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ವಿರುದ್ಧಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ, ಪರಮೇಶ್ವರ್ ಮಾತಾಡ್ತಾರೆ, ರಾಜಣ್ಣ. ನಾವು ಇವರೆಲ್ಲ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಆಗೋದು ಆಗ್ಬಿಡ್ಲಿ ಅಂತಕ್ಕಂಥ ರೀತಿಯಲ್ಲಿ ಇದ್ದಾರೆ. ಮತ್ತು ಹೈಕಮಾಂಡ್ ಈ ವಿಚಾರದಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ಸಂದೇಶ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಬಹಿರಂಗ ಹೇಳಿಕೆ ನೀಡ್ತಾ ಇದೆ. ನಾವು ಗಮನಿಸಿರಬಹುದು, ಈ ಒಂದು ದಲಿತ ಶಾಸಕರು ಮತ್ತು ಸಚಿವರ ಸಭೆ ನಡೆದಿದ್ದೇ ಆದರೆ ಕೆಲವು ನಾಯಕರ ಅಥವಾ ಶಾಸಕರ ನೇತೃತ್ವದಲ್ಲಿ ಸಭೆ ಆಗ್ತಿತ್ತು, ಮುಕ್ತಾಯ ಆಗ್ತಿತ್ತು, ಕೆಲವು ನಿರ್ಣಯಗಳನ್ನು ಚರ್ಚೆ ಮಾಡ್ತಿದ್ರು, ಏನೋ ಆಗ್ತಿತ್ತು. ಆದರೆ ಆ ಒಂದು ಸಭೆಗೆ ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾಂಗ್ರೆಸ್ ಒಳಗಿರ್ತಕ್ಕಂಥ ಬಹುತೇಕ ಎಲ್ಲ ದಲಿತ ಶಾಸಕರು ಕೂಡ ಒಂದೆಡೆ ಸೇರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಆ ಬಲದ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಏನು ಡಿ ಕೆ ಶಿವಕುಮಾರ್ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಆವಾಜ್ ಆಗ್ತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು, ರಾಜಣ್ಣ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು, ಪರಮೇಶ್ವರ್ ಅಗ್ರೆಸಿವ್ ಆಗಿ ಮಾತಾಡ್ತಕ್ಕಂಥದ್ದು ಮುಂದುವರೆದಿದೆ. ಇವೆಲ್ಲ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿದ್ದಾರೆ ಎಂದಾಗಿರ್ತಕ್ಕಂಥ ಈ ನಾಯಕರು ಆಗಿದ್ದಾಗಲಿ ಅಂತಕ್ಕಂಥ ಒಂದು ಮೈಂಡ್ ಸೆಟ್ಗೆ ಬಂದಿರುವುದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹೈಕಮಾಂಡ್ ಈ ವಿಚಾರದ ಯಾವ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನ ಮುಂದುವರಿಬಾರದು, ಅವರನ್ನು ಆ ಸ್ಥಾನದ ಕೆಳಗಿಳಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿ ಹೊರಟಿದೆ ಈ ಒಂದು ದಲಿತ ಸಚಿವರ ಮತ್ತು ಶಾಸಕರ ಗುಂಪು. ಅಜಿತ್. ಎಸ್, ಥ್ಯಾಂಕ್ ಯು ಆನಂದ್. ಮತ್ತೆ ಎಚ್ಚರಿಕೆ ಕೊಟ್ಟ ನಂತರವೂ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಬಾರದು, ಏನೇ ಭಿನ್ನಾಭಿಪ್ರಾಯಗಳಿದ್ರೂ 4 ಗೋಡೆಗಳ ಮಧ್ಯದಲ್ಲಿ ಚರ್ಚೆ ಆಗಬೇಕು, ಮಾಧ್ಯಮದ ಮುಂದೆ ಹೇಳಿಕೆ ಕೊಡಬೇಡಿ ಇತ್ಯಾದಿ ಎಚ್ಚರಿಕೆ ಕೊಟ್ಟ ನಂತರವೂ ಅದನ್ನು ಉಲ್ಲಂಘಿಸಿ ಮಾಧ್ಯಮದ ಎದುರು ಹೇಳಿಕೆ ಕೊಟ್ಟಂಥವರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡು ರಿಪೋರ್ಟ್ ಕೇಳಿದೆಯಂತೆ. ಯಾರ್ಯಾರು ಯಾವ ವಿಷಯಕ್ಕೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ರಿಪೋರ್ಟ್ ಕೊಡಿ ಅಂದಿದೆಯಂತೆ. ಪದೇ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತಾ ಇರುವ ಸಚಿವರ ಬಗ್ಗೆ ವರದಿ.
ಈಗಾಗಲೇ ಸಂಪುಟ ಪುನರ್ರಚನೆಯ ಚರ್ಚೆ ನಡೀತಾ ಇದೆ. ಬೇರೆ ಬೇರೆ ಮಾನದಂಡಗಳನ್ನು ಬಳಸಲಾಗ್ತಾ ಇದೆ. ಇಲಾಖೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ, ಪಕ್ಷದ ವರ್ಚಸ್ಸು ಹೆಚ್ಚಿಸುವ ಕೆಲಸ ಏನಾಗಿದೆ, ರಾಜ್ಯ ಪ್ರವಾಸ ಎಷ್ಟು ಮಾಡಿದ್ದಾರೆ, KDP ಸಭೆಗಳು ಎಷ್ಟಾಗಿದ್ದಾವೆ ಮುಂತಾದ ಮಾನದಂಡಗಳನ್ನು ಇಟ್ಕೊಂಡು ಸಂಪುಟ ಪುನರ್ರಚನೆಯನ್ನು ವರ್ಕೌಟ್ ಮಾಡಲಾಗ್ತಾ ಇದೆ. ಅದಕ್ಕೆ ಈ ಪಕ್ಷಕ್ಕೆ ಮುಜುಗರವಾಗುವಂಥ ಹೇಳಿಕೆ ಕೊಟ್ಟ ಸಂದರ್ಭಗಳ ಮಾನದಂಡವೊಂದನ್ನು ಸೇರಿಸ್ತಾರೆ ಅಂತ ಮಾಹಿತಿ. ಹೇಳೋದಕ್ಕೆ ಚೆನ್ನಾಗಿದೆ, ಇದೆಲ್ಲ ಪ್ರಾಕ್ಟಿಕಲಿ ಆಗೋದಲ್ಲ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ರಾಜಣ್ಣ ಮೇಲೆಲ್ಲ ಕ್ರಮ ಕೈಗೊಳ್ಳಕ್ಕಾಗತ್ತಾ? ನೀವು ಪಕ್ಷಕ್ಕೆ ಮುಜುಗರ ಆಗುವಂತ ಹೇಳಿಕೆ ಕೊಟ್ಟಿದ್ರಿ, ಸಂಪುಟ ಪುನರ್ರಚನೆಯಲ್ಲಿ ನಿಮ್ಮನ್ನು ಕೈ ಬಿಡ್ತಾ ಇದ್ದೀವಿ ಅಂತೆಲ್ಲ ಹೇಳಿ ದಕ್ಕಿಸ್ಕೊಳ್ಳಕ್ಕಾಗತ್ತಾ? ವರದಿ ಕೊಡ್ಲಿ ಬಿಡಿ, ಯಾರು ಬೇಡ ಅಂತಾರೆ ಅಂತ ಪರಮೇಶ್ವರ ಹೇಳಿದ್ರು. ಹೈಕಮಾಂಡ್ ನೋಟಿಸ್ ಕೊಟ್ರೆ ಉತ್ತರ ಕೊಡ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ನೋಟಿಸ್ ಕೊಟ್ರೆ ದೊಡ್ಡ ಅನಾಹುತ ಆಗೋದಿಲ್ಲ, ಕೊಟ್ರೆ ಉತ್ತರ ಕೊಡ್ತೀನಿ ನಾನು ಅಂತಾರೆ. ಮಂಜುನಾಥ್ ಭಂಡಾರಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಾತಾಡಿದ್ದಾರೆ, ಕೇಳಿಸ್ತಾರೆ. ಬಗ್ಗೆ ಎಲ್ಲ ವರದಿ ಕೇಳಿದೆ ಹೈಕಮಾಂಡ್ ಅಂತ ಹೇಳಿ ಒಂದು ಕೊಡ್ಲಿ ಅಲ್ಲ, ವರದಿ ಕೊಡೋರ್ನ ಯಾರು ಬೇಡ ಅಂತ ಹೇಳ್ತಾರೆ. ವರದಿ ತಗೊಳಕ್ಕೆ ಅವರಿದ್ದಾರೆ, ಕೊಡಕ್ಕೆ ಇವರಿದ್ದಾರೆ. ಸುರ್ಜೇವಾಲರವರು ಇತ್ತೀಚೆಗೆ ಬೆಂಗಳೂರು ನಗರಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಕಾರ್ಯಕರ್ತರ ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳ, ಮಂತ್ರಿಗಳ ಜೊತೆ, ಶಾಸಕರುಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಪಕ್ಷದ ಶಿಸ್ತನ್ನು ಉಲ್ಲಂಘನೆಗಳನ್ನು ಮಾಡಬಾರದು. ಹಾಗೆ ತಮಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ಅದನ್ನು ತಾವುಗಳು 4 ಗೋಡೆಗಳ ಮಧ್ಯದಲ್ಲಿ ಅದರ ಬಗ್ಗೆ ಚರ್ಚೆಯಾಗಬೇಕು ಅಂತ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ಅವರು ನೀಡಿದರು. ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷನ ಆಯ್ಕೆ ಮಾಡಬೇಕಾದ್ರೆ ಅದು ಶಾಸಕರ ಅಭಿಪ್ರಾಯವನ್ನು ಕೇಳೋದಲ್ಲ. ಶಾಸಕರ ಅಭಿಪ್ರಾಯವನ್ನು ಕೇಳೋದು ಮುಖ್ಯಮಂತ್ರಿಗಳನ್ನು ಮಾಡಬೇಕಾದ್ರೆ ಮಾತ್ರ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಆಯ್ಕೆ ಆಗುವಂಥವರು ಪಕ್ಷದಲ್ಲಿ ಎಷ್ಟು ನಿಷ್ಠೆಯಿಂದ ಇದ್ದಾರೆ, ಜನರೊಂದಿಗೆ ಅವರ ಕಷ್ಟ ಸುಖಗಳಿಗೆ ನೀವು ಸ್ಪಂದನೆಯನ್ನು ಮಾಡಬೇಕೇ ಹೊರತು ಪಕ್ಷದ ಅಧ್ಯಕ್ಷಗಳ ಚರ್ಚೆಗಳ ಬಗ್ಗೆ ಆಗಲಿ ಅಥವಾ ಮುಖ್ಯಮಂತ್ರಿ ಬದಲಾವಣೆಗಳಾಗಲಿ ಇನ್ನು ಮುಂದೆ ಮಾಡಬಾರ್ದು. ಒಂದು ವೇಳೆ ಇಂಥವ್ರು ಯಾರೇ ಮಾಡಿದ್ರು ಅವರಿಗೆ ವರಿಷ್ಠ ಮಂಡಳಿ ಅವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಒಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ನಾವೇನು ಹೇಳಿದ್ದೀವಿ, ನೀವೇನು ಕೇಳಿದ್ರಿ, ಪ್ರೆಸೆಂಟೇಷನ್ ಆಗಿದ್ದು ಬೇರೆ ಇದೆ. ಅದಕ್ಕೆ ನಿಮಗೆ ನೋಟಿಸ್ ಕೊಟ್ಟಿದ ತಕ್ಷಣ ಏನೋ ಅನಾಹುತ ಆಗೋಲ್ಲ. ಅಧ್ಯಕ್ಷ ಉತ್ತರ ಕೊಡ್ತೀವಿ. ನಮ್ಮ ವರ್ಷನ್ ಭಾಳ ಸ್ಪಷ್ಟ ಇದೆ, ಯಾರಿಗೆ ನೋವು ಹೋಗಂಗೂ ನಮ್ಮ ಹೇಳಿಕೆಗಳಿರೋಲ್ಲ. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಮ್ಮೆ ನನ್ನ ಕೊಲೆಗೆ ಪ್ರಶಾಂತ್ ನಾಥು ಕೂಡ. ಮಾರುತೇಶ್, ಏನು ಮಾಡೋಕ್ಕಾಗುತ್ತೆ ರೀ? ರಿಪೋರ್ಟ್ ತಗೊಂಡು ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕಾಗತ್ತಾ? ನೀವು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ರಿ ಅಂತ, ಅಥವಾ ಪರಮೇಶ್ವರ್ ಮೇಲೆ ಆ್ಯಕ್ಷನ್ ತಗೊಳಕ್ಕಾಗತ್ತಾ? ಅಲ್ಲ, ಈಗ ಸುರ್ಜೇವಾಲಾ ಅವರೇ ಬಂದು ವಾರ್ನಿಂಗ್ ಕೊಟ್ಟ ಮೇಲೂ ಅಲ್ವಾ ಈ ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ಗಮನಿಸಿದಾಗ ಅವ್ರ ಮೇಲೆ ಏನು ಕ್ರಮ ಆಗೋದು ಅಥವಾ ಈ ವರದಿಗಳನ್ನು ತೆಗೆದುಕೊಳ್ಳುವಂಥದ್ದು ಒಂದು ಹಂತಕ್ಕೆ ಏನು ಅಂದರೆ ಬಹಿರಂಗ ಹೇಳಿಕೆಗಳಿಗೆ ಒಂದು ಕಡಿವಾಣ ಹಾಕ್ಲಿಕ್ಕೋ ಅಥವಾ ಒಂದು ಬ್ರೇಕ್ ಹಾಕ್ಲಿಕ್ಕೋ ಈ ರೀತಿಯಾಗಿ ಹೈಕಮಾಂಡ್ ವರದಿ ಕೇಳಿದೆ ಅನ್ನೋದನ್ನ, ಅಂದರೆ ಬಹಿರಂಗವಾಗಿ ಯಾರ್ಯಾರು ಮಾತನಾಡ್ತಾರೆ ಅವ್ರು ವರದಿ ಕೇಳಿದೆ ಅನ್ನೋದನ್ನ ಹೇಳಬಹುದು. ಆದರೆ ಸುರ್ಜೇವಾಲಾ ಅವರೇ ಹೇಳಿರೋದ್ರಿಂದ ಅವರೇ ವಾರ್ನಿಂಗ್ ಮಾಡಿದ್ದಾರೆ. ಅದರಲ್ಲಿ KPCC ಕಚೇರಿಯಲ್ಲಿ ನಡೆದಂಥ ಪದಾಧಿಕಾರಿಗಳ ಸಭೆಯಲ್ಲಿರ್ಬೋದು, ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಸುರ್ಜೇವಾಲಾ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಹಿರಂಗವಾಗಿ ಯಾರು ಕೂಡ ಮಾತನಾಡಬೇಡಿ, ಅದನ್ನು ನಾವು ಸಹಿಸೋದಿಲ್ಲ ಅಂತ. ಅವರು ಹೇಳಿದ ಮೇಲೂ ಕೂಡ ಪರಮೇಶ್ವರ್ ಅವರು ಇರ್ಬೋದು, ಮಾಧವಪ್ಪ ಇರ್ಬೋದು, ತಿಮ್ಮಾಪುರ್ ಮಾತನಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅಂತೂ ಸುರ್ಜೇವಾಲಾ ಅವರ ಹೇಳಿಕೆಯ ಬಳಿಕ ಇನ್ನೂ ನೇರವಾಗಿ ಮಾತನಾಡಿದ್ದಾರೆ. ಯಾಕಂದ್ರೆ ಅವ್ರು ಇಷ್ಟು ದಿನ KPCC ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತ ನೇರವಾಗಿ ಎಲ್ಲೂ ಹೇಳಿರಲಿಲ್ಲ. ಸುರ್ಜೇವಾಲಾ ಅವರನ್ನೇ ಭೇಟಿಯಾಗಿ ಹೇಳಿದ್ದೀನಿ ಅನ್ನೋದನ್ನ ಮಾಧ್ಯಮದ ಮುಂದೆ ಬಂದೇ ಹೇಳಿದ್ದು. ಸೊ ಹೀಗಾಗಿ ಈ ವರದಿಗಳು ಪಡೆದುಕೊಳ್ಳುವಂಥದ್ದು, ಇದರ ಮೇಲೆ ನೋಟಿಸ್ಗಳು ಕೊಡುವಂಥದ್ದು, ಬಹುಶಃ ಅವ್ರು ನೋಟಿಸ್ ಕೊಡಲಿ, ಆನಂತರ ನಾವು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀವಿ ಅನ್ನುವಂಥ ಒಂದು ಮುನ್ಸೂಚನೆ ಕೂಡ ಇರ್ಬೋದಾ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ
ಸುರ್ಜೇವಾಲಾ ಹೇಳಿದ ಮೇಲೂ ಕೂಡ ಈ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ, ಮಾಧ್ಯಮಗಳ ಮುಂದೆ ಬರ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಿದಾಗ ಸೊ ನೋಟಿಸ್ ಕೊಡಲಿ, ನೋಡೇ ಬಿಡೋಣ ಅದೇನಾಗುತ್ತೆ. KPCC ಅಧ್ಯಕ್ಷರ ವಿಚಾರದಲ್ಲಿ ನಾವು ಕ್ಲಿಯರ್ ಕಟ್ ಆಗಿದ್ದೀವಿ ಅನ್ನೋದನ್ನು, ಯಾಕಂದರೆ ನೀವು ಗಮನಿಸಿ, ಪರಮೇಶ್ವರ್ ಅವರು ಹೇಳಿದ್ದಿರ್ಬೋದು, ರಾಜಣ್ಣ ಹೇಳಿದ್ದಿರ್ಬೋದು, ಸತೀಶ್ ಜಾರಕಿಹೊಳಿ ಹೇಳಿರ್ಬೋದು, ಈ ಎಲ್ಲ ಗೊಂದಲಗಳಿಗೂ ಕಾರಣ ನೀವೇ ಅನ್ನುವಂಥದ್ದು. ಅಂದರೆ ಹೈಕಮಾಂಡ್ ಈ ಹಿಂದೆ ಏನು ಘೋಷಣೆ ಮಾಡಿತ್ತು ಅದನ್ನಿಟ್ಕೊಂಡೇ ಇವರು ಮೂವರು ಕೂಡ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಕಡೆ ಹೋದಾಗೆಲ್ಲ ಕೇಳ್ತಾರೆ, KPCC ಅಧ್ಯಕ್ಷರ ಬದಲಾವಣೆ ಇದೆಯಾ ಅಂತ ಕೇಳ್ತಾರೆ. ಯಾಕೆ ಅಂದಾಗ CM ಆಯ್ಕೆ ಸಂದರ್ಭದಲ್ಲಿ ಹೇಳಿದ್ರು ಲೋಕಸಭೆ ಚುನಾವಣೆ ತನಕ ಅಧ್ಯಕ್ಷರಾಗಿ DK ಶಿವಕುಮಾರ್ ಮುಂದುವರಿತಾರೆ ಅಂತ. ಈಗ ಅದನ್ನು ಮುಗಿದು 6 ತಿಂಗಳಾಗ್ತಾ ಬಂತು, ಇನ್ನೂ ಕೂಡ ಬದಲಾವಣೆ ಆಗಲಿಲ್ಲ. ಈ ಥರದ ಚರ್ಚೆಗಳು, ಗೊಂದಲಗಳು ಹುಟ್ಟು ಹಾಕಲಿಕ್ಕೆ ಕಾರಣವೇ ಹೈಕಮಾಂಡ್ ತೆಗೆದುಕೊಂಡಿದ್ದಂಥ ನಿರ್ಣಯ. ಅವರು ಹೇಳೋದು DK ಶಿವಕುಮಾರ್ ಅವರನ್ನೇ ನೀವು ಮುಂದುವರಿಸ್ತೀರಾ ಅನ್ನೋದೇ ಆದ್ರೆ ಅದನ್ನ ಅಧಿಕೃತವಾಗಿ ಹೇಳಿ ಅನ್ನುವಂಥ ಒತ್ತಾಯವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಇಲ್ಲ ಬದಲಾವಣೆಯನ್ನಾದ್ರೂ ಮಾಡಿ. ಸೊ ಈ ಎರಡು ಕ್ಲಿಯರ್ ಕಟ್ ಆದಂಥ ಸ್ಟ್ಯಾಂಡ್ ಈ ಮೂವರು ಸಚಿವರುಗಳಲ್ಲಿ ಇದೆ. ಒಂದಂತೂ ನಿಶ್ಚಿತ, KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರದಲ್ಲಿ CM ಆಪ್ತ ಬಣದವರು ಬಹಳ ಸ್ಟ್ರಾಂಗ್ ಇದ್ದಾರೆ ಮತ್ತು ಅವರ ಆರ್ಗ್ಯುಮೆಂಟ್ಗಳು ಕೂಡ ಬಹಳ ಸ್ಟ್ರಾಂಗ್ ಇದ್ದಾವೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಡಿನ್ನರ್ ಮೀಟಿಂಗ್ ಆದಾಗಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಯಿತು ಅಂತ ನಾವು ಕೂಡ ಹೇಳಿದ್ವಿ. ಸೊ ಅದರ ಮುಂದುವರಿದ ಭಾಗವಾಗಿ ಹೈಕಮಾಂಡ್ನ ಪ್ರತಿನಿಧಿಯಾಗಿರುವವರು, ರಾಜ್ಯದ ಉಸ್ತುವಾರಿ ಆಗಿರತಕ್ಕಂಥವರು ವಾರ್ನ್ ಮಾಡಿದ ಮೇಲೂ ಕೂಡ ಈ ಚರ್ಚೆಗಳು ಮುನ್ನೆಲೆಗೆ ಬಂದಿದ್ದಾವೆ. ಅಂದರೆ ಇವರ ಬದಲಾವಣೆಗೆ CM ಆಪ್ತ ಬಣ ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ಅನ್ನೋದಂತೂ ಬಹಳ ಸ್ಪಷ್ಟ. ಅಜಿತ್. ಎಸ್ ಪ್ರಶಾಂತ್, ಇದು ಹೆಂಗಿದೆ ಅಂದರೆ ವರದಿ ಕೇಳಿದೆ ಹೈಕಮಾಂಡ್ ಅಂದ ಕೂಡಲೇ ಇವರೇನೋ ಹೆದರಿ ಗಡಗಡ ನಡಗ್ಬಿಡ್ತಾರೆ ಅನ್ನೋ ಲೆವೆಲ್ಗಿದೆ. ಇದು ಹಾಗೆಲ್ಲ ಆಗೋದಿಲ್ಲ ಅಂತ ಅದೇ ಇದನ್ನು 2-3 ದೃಷ್ಟಿಯಲ್ಲಿ ನೋಡಬೇಕಾಗತ್ತೆ. ಒಂದು, ಹೈಕಮಾಂಡ್ DK ಶಿವಕುಮಾರ್ ಪರ ಇದೆ ಅಂತಕ್ಕಂಥದ್ದು ಕಳೆದ 1 ತಿಂಗಳ ಬೆಳವಣಿಗೆಗಳಲ್ಲಿ ಸ್ಪಷ್ಟ ಇದೆ. ಹೌದು, ಮಂಜುನಾಥ್ ಭಂಡಾರಿ ಹೊರಗಡೆ ಬಂದು ಹೇಳ್ತಿದ್ದಾರೆ ಅಂತಂದರೆ ಅದನ್ನು DK ಶಿವಕುಮಾರ್ ಹೇಳ್ತಾರೆ. ಸುರ್ಜೇವಾಲಾ ಕೂಡ ಮೇಲೆ ಒತ್ತಡ ಇರ್ತಕ್ಕಂಥದ್ದು ಯಾರ್ದು? DK ಶಿವಕುಮಾರ್. ನೋಡಿ, ಇದರಲ್ಲಿ 3 ಸಂಗತಿಗಳ ಮೇಲೆ ಮುಂದಿನ ರಾಜಕಾರಣ ನಿರ್ಧಾರ ಆಗುತ್ತೆ. ಒಂದು, ದಿಲ್ಲಿ ಹೈಕಮಾಂಡ್ ಯಾರ ಕಡೆ ಇದೆ? ರಾಷ್ಟ್ರೀಯ ರಾಜಕಾರಣದಲ್ಲಿ ಅದು ಬಹಳ ಮುಖ್ಯ. ಆ ದಿಲ್ಲಿ ಹೈಕಮಾಂಡ್ DK ಶಿವಕುಮಾರ್ ಪರವಾಗಿ ಜಾಸ್ತಿ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೌದು. ಎರಡನೇದು, ನಿಮಗೆ ಶಾಸಕರ ಬಲ ಯಾರ ಕಡೆ ಇದೆ? ಸಿದ್ದರಾಮಯ್ಯ. ಇಡೀ ಸಿದ್ದರಾಮಯ್ಯನವರ ಬಣ ಮತ್ತು ಸಿದ್ದರಾಮಯ್ಯನವರು ಮತ್ತು ಅವರ ಆಪ್ತರ ಸಾಮರ್ಥ್ಯ ಇರ್ತಕ್ಕಂಥದ್ದೇ ಶಾಸಕರ ಬಲಾಬಲದ ಕಾರಣದಿಂದ. ಶಾಸಕರ ಬಲಾಬಲವು DK ಶಿವಕುಮಾರ್ ಜೊತೆಗಿದ್ರೆ ಅವ್ರು ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗ್ಬಿಡ್ತಾ ಇದ್ರು. DK ಶಿವಕುಮಾರರ ಮೈನಸ್ಸು, ಸಿದ್ದರಾಮಯ್ಯನವರ ಪ್ಲಸ್ಸು ಏನಂತ ನೋಡಿದರೆ, DK ಶಿವಕುಮಾರ್ ಪ್ಲಸ್ ಈಸ್ ಹೈಕಮಾಂಡ್. ಅದರ ಅರ್ಥ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಬೇಸರಗೊಳಿಸಿ, ಅವಮಾನಗೊಳಿಸಿ ಏನೋ ಮಾಡ್ಲಿಕ್ಕೆ ಆಗತ್ತೆ ಅಂತ ಅಲ್ಲ. ಆ ರಿಸ್ಕು ತಗೊಳ್ಳೋದಿಲ್ಲ. ಎರಡನೇದು, ಶಾಸಕರ ಬೆಂಬಲ ಯಾರ ಕಡೆ ಇದೆ ಅಂತಕ್ಕಂಥದ್ದು ನೋಡಿದರೆ ಅದು ಸಿದ್ದರಾಮಯ್ಯನವ್ರ ಪರವಾಗಿದೆ. ಆದರೆ ನಾಳೆ ಹೈಕಮಾಂಡ್ ಏನಾದರೂ ಈ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅನ್ನುವ ಸಂದರ್ಭದಲ್ಲಿ ಎಷ್ಟು ಜನ ಸಿದ್ದರಾಮಯ್ಯನವ್ರ ಜೊತೆಗೆ ನಿಲ್ಕೋತಾರೆ, ಸಿದ್ದರಾಮಯ್ಯನವರು ಏನು ಮಾಡ್ಲಿಕ್ಕೆ ಬಯಸ್ತಿದ್ದಾರೆ, ಏನು ನಿರ್ಣಯ ತೆಗೆದುಕೊಳ್ತಾರೆ, ಸಂಘರ್ಷದ ಹಾದಿ ತುಳಿತಾರ ಅಥವಾ ಇಲ್ಲ, ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ, ಅದು ಮುಖ್ಯ ಆಗುತ್ತೆ. ಮೂರನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ನೋಡಿ, ಅದು ಇವತ್ತೇನು ಅದರದ ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ. ಯಾವುದು? ಚುನಾವಣೆಯನ್ನು ಗೆಲ್ಲುವ ಸಾಮರ್ಥ್ಯ. ಅದು ಈಗ ಸಿದ್ದರಾಮಯ್ಯನವರ ಬಳಿ ಇದೆ ಅಂತಕ್ಕಂಥದ್ದು ಸ್ಪಷ್ಟ. DK ಶಿವಕುಮಾರ್ ಅಂತಾರೆ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ನಾನು ಚುನಾವಣೆ ಗೆದ್ದು ತೋರಿಸ್ತೀನಿ. ನನಗನ್ಸುತ್ತೆ ಇಡೀ ಪಾಲಿಟಿಕ್ಸ್ ರಿವಾಲ್ವ್ ಅರೌಂಡ್ ಆಗ್ತಾ ಇರೋದು DK ಶಿವಕುಮಾರ್ ಮಂಜುನಾಥ್ ಭಂಡಾರಿ ಅವರಿಂದ, ಸುರ್ಜೇವಾಲಾರಿಂದ ಮಂಜುನಾಥ್ ಭಂಡಾರಿಗೆ ಡೈರೆಕ್ಷನ್ ಕೊಡಿಸಿ ಹೇಳಿಸ್ತಿದ್ದಾರೆ, ಪದೇ ಪದೇ ಹೇಳಿಕೆ ಕೊಟ್ಟರೆ ಕ್ರಮ ತೆಗೆದುಕೊಳ್ತೀವಿ ಅಂತ. ಇನ್ನೊಂದು ಕಡೆ ಶಾಸಕರ ಬೆಂಬಲ ನಮ್ಮ ಕಡೆಗಿದೆ, ಅದು ಏನು ಮಾಡ್ತಿರೋ ಮಾಡಿ ಅಂತ ಸಿದ್ದರಾಮಯ್ಯನವರ ಬಣ ಎರಡೆರಡು ಹೆಜ್ಜೆಗಳನ್ನು ದಿನವೂ ಮುಂದಿಡ್ತಾ ಬರ್ತಾ ಇದೆ. ಹೆಂಗಾಗ್ತಿದೆ ಅಂತಂದರೆ, 2 ಹೆಜ್ಜೆ ಇವರು ಮುಂದಿಡೋದು, DK ಶಿವಕುಮಾರ್ 1 ಹೆಜ್ಜೆ ಹಿಂದೆ ಸರಿಸೋದು, ಮತ್ತು ಮರುದಿನ 2 ಹೆಜ್ಜೆ ಮುಂದೆ ಹೋಗೋದು, DK ಶಿವಕುಮಾರ್ 1 ಹೆಜ್ಜೆ ಹಿಂದೆ ಸರಿಸ್ತಾ ಹೋಗೋದು. ಈ ರಾಜಕಾರಣ ಅಜಿತ್, ಇದು ಶಾಲೀನತೆಯ ರಾಜಕಾರಣ ಅಂತ ಏನನ್ನುತ್ತೆ, ಇದು ಎಷ್ಟು ದಿನ ನಡೆಯುತ್ತೆ? ಇದು ವೆನ್ ಇಟ್ ಟ್ರಾನ್ಸ್ಫಾರ್ಮ್ ಇನ್ ಟು ಅಗಲಿ ಫೈಟ್. ಇವತ್ತಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ದಿಸ್ ವಿಲ್ ಡೆಫಿನೆಟ್ಲಿ ಟ್ರಾನ್ಸ್ಫಾರ್ಮ್ ಇನ್ ಟು ಅಗಲಿ ಫೈಟ್. ನಾವು BJPದು ನೋಡಿದ್ದೀವಿ, ಜನತಾದಳದ ರಾಜಕಾರಣವನ್ನು ನೋಡಿದ್ದೀವಿ. ಇಟ್ ಹ್ಯಾಸ್ ಟು ಟ್ರಾನ್ಸ್ಫಾರ್ಮ್ ಇನ್ ಟು ಅಗಲಿ ಫೈಟ್. ಅದನ್ನು ಹೈಕಮಾಂಡ್ ಕಂಟೈನ್ ಮಾಡುವ ಸಾಮರ್ಥ್ಯ ಉಂಟಾ? ಈ ಮಹತ್ವಾಕಾಂಕ್ಷೆಗಳ ತಾಕಲಾಟವನ್ನು ಹೈಕಮಾಂಡ್ಗೆ ನಿಜಕ್ಕೂ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಮೂಗುದಾರ ಹಾಕ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಾಮರ್ಥ್ಯ ಉಂಟಾದಕ್ಕೆ, ಅದರ ಮೇಲೆ ಎಲ್ಲವೂ ಅವಲಂಬಿತ ಆಗುತ್ತೆ ಅಂತ ನನಗನ್ಸುತ್ತೆ ಅಜಿತ್. ಎಸ್, ಲೆಟ್ಸ್ ಸಿ. ಆದರೆ ಒಂದು ಇಂಟ್ರೆಸ್ಟಿಂಗ್ ಏನಂದರೆ, ಕಾಂಗ್ರೆಸ್ಗಾಗಲಿ BJPಗಾಗಲಿ ಎರಡೂ ಪಕ್ಷಗಳ ರಾಜ್ಯಾಧ್ಯಕ್ಷರಿಗೆ ತಲೆನೋವಿರೋದು ಬೆಳಗಾವಿಲೇ. ಬೆಳಗಾವಿ ರಾಜಕಾರಣ ಅನ್ನೋದು ಅಂದರೆ, ಬೆಳಗಾವಿಯಲ್ಲಿ ಏನಾರು ಆದರೆ ಬೆಂಗಳೂರಿನಲ್ಲಿ ವಿಧಾನಸೌಧ ಅಲ್ಲಾಡುತ್ತೆ ಅನ್ನೋದು
ಮತ್ತೊಮ್ಮೆ ಪ್ರೂವ್ ಆಗ್ತಾ ಇರೋ ಹಂಗೆ ಅನ್ನಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಿನ ಬೆಳವಣಿಗೆಗಳು ನಮಗೆ ಗೊತ್ತು. PLD ಬ್ಯಾಂಕಿನ ಒಂದು ಚುನಾವಣೆ ಸರ್ಕಾರನೇ ಹೋಗೋ ಹಂಗೆ ಮಾಡ್ಬೋದು. ಈಗ ಬರೀ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ಸು BJP ಎರಡೂ ರಾಷ್ಟ್ರೀಯ ಪಕ್ಷಗಳ ರಾಜ್ಯಾಧ್ಯಕ್ಷರಿಗೆ ತಲೆನೋವಾಗಿರೋದೇ ಬೆಳಗಾವಿ. ಅದು ಏನು ಬ್ರದರ್ಸು. ರಮೇಶ್ ಜಾರಕಿಹೊಳಿ ವಿಜಯೇಂದ್ರರ ವಿರುದ್ಧ ತೊಡೆ ತಟ್ಟಿದ್ದಾರೆ, ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ ವಿರುದ್ಧ. ಈ ಜಾರಕಿಹೊಳಿ ಬ್ರದರ್ಸ್ದೇ ಪ್ರತ್ಯೇಕ ಕಥೆ. ಇವತ್ತು ರಾತ್ರಿ 10:00 ಅರ್ಧ ಗಂಟೆದೊಂದು ಎಪಿಸೋಡ್ ಮಾಡ್ತಾ ಇದ್ದೀವಿ. KPCC ಅಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಸತೀಶ್ ಜಾರಕಿಹೊಳಿ, BJP ಅಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ರಮೇಶ್ ಜಾರಕಿಹೊಳಿ. ಯಾವ ಪಕ್ಷದ ಸರ್ಕಾರ ಇದ್ರು, ಯಾವ ಮೈತ್ರಿಯ ಸರ್ಕಾರ ಇದ್ರು, ಈ ಅಣ್ಣ ತಮ್ಮಂದ್ರು ಏನು ಮಾಡ್ತಾರೆ ಅನ್ನೋದೊಂದು ಭಯ ಎಲ್ರಿಗೂ ಇದ್ದೇ ಇರುತ್ತೆ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ DK ಶಿವಕುಮಾರರ ಹಸ್ತಕ್ಷೇಪವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ. ಅನೇಕ ವಿಷಯಗಳಲ್ಲಿ ಇದಾಗ್ತಾ ಇದೆ. ಅದು ಪೀಕಿಗೆ ಹೋಗಿದ್ದು ಇತ್ತೀಚೆಗೆ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ CT ರವಿ ಗಲಾಟೆಯಾದಾಗ ಇಡೀ ವಿಷಯನ DK ಶಿವಕುಮಾರೇ ಹ್ಯಾಂಡಲ್ ಮಾಡಿದ್ರು. ಬೆಳಗಾವಿ ಜಿಲ್ಲಾ ಪೊಲೀಸರ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸತೀಶ್ ಜಾರಕಿಹೊಳಿ ಅವ್ರದ್ದೇನೂ ನಡೀಲಿಲ್ಲ. ಹೋಮ್ ಮಿನಿಸ್ಟರ್ ಆಗಿ ಡಾಕ್ಟರ್ ಪರಮೇಶ್ವರ್ದೇನೂ ನಡೀಲಿಲ್ಲ. ಸಹಜ, ಸತೀಶ್ ಜಾರಕಿಹೊಳಿ ಸಿಟ್ಟಿಗೆದ್ದಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ DK ಶಿವಕುಮಾರ್ ಅವರು ಕಾಂಗ್ರೆಸ್ ಭವನ ಕಟ್ಟಿಸಬೇಕು ನೋಡಿ, ಬೆಳಗಾವಿದು ಎಷ್ಟು ಚೆನ್ನಾಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದಾಗ ಥಟ್ ಅಂತ ಎದ್ದು ನಿಂತ್ಕೊಂಡು ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಅಂದ್ರಂತೆ ಸತೀಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ನನ್ನ ಸಹೋದರ ಕಾಂಗ್ರೆಸ್ನಲ್ಲಿದ್ದಾಗ ಶುರುವಾಗಿದ್ದ ಕೆಲಸ ಅದು. ಆ ನಂತರ ನಾನು ದುಡ್ಡು ಕೊಟ್ಟೆ ಅಂತ ಅಲ್ಲೇ ಇದ್ದ ಪರಮೇಶ್ವರ್ ನಾನು 45 ಲಕ್ಷ ಕೊಟ್ಟಿದ್ದೀನಿ ಅಂದ್ರಂತ. ಅಂದ್ರೆ ಕೆಲಸ ನಾವು ಮಾಡಿದೀವಿ, ಕ್ರೆಡಿಟ್ ಯಾರಿಗೋ ಕೊಡಬೇಡಿ ಅಂತ. ಈ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗಿ ಈಗ KPCC ಅಧ್ಯಕ್ಷರ ಬದಲಾವಣೆ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ. ಚರ್ಚೆ ಇನ್ನೂ ಮಾಡಿದ್ವಿ, ನಿನ್ನೂ ಮಾಡಿದ್ವಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಯಾವ್ದಕ್ಕಾರ ಒಂದು ಇತಿಶ್ರೀ ಮಾಡಿ ಹೇಳಿದೀವಿ, ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ, ಅದ್ರೊಂದು ಇತಿಶ್ರೀ ಆಡ್ಬೇಕು. ಇಲ್ಲ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸ ಅಂತ ಹೇಳಿ ಗೊಂದಲ ಇದೆ. ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ಹಿಂದೂ ಹೇಳಿದ್ವಿ ನಾವು, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಯಾರ ಅಧ್ಯಕ್ಷ ಮಾಡಿ ಓಡ್ತಾರ ಆಗ್ಬೇಕು, ಪಾಪ್ಯುಲರ್ ಇರಬೇಕು. ಇಲ್ಲ, ನಾನು ಅವಕಾಶ ಕೊಡಿ ಅಂತ ಕೇಳಿಲ್ಲ. ಅದು ನಮ್ಮ ಹೈಕಮಾಂಡ್ ಬಿಟ್ಟದ ವಿಚಾರ. ಅವ್ರು ಇರ್ಬೇಕಾ, ಬೇರೆಯವ್ರು ಬರ್ಬೇಕಾ ಅಂತ ಅದು ಮೇಲ್ಮಟ್ಟದಲ್ಲಿ ಚರ್ಚೆ ಆಗ್ಬೇಕು. ನಾವೆಲ್ಲ ಮಂತ್ರಿ ಆದ್ಮೇಲೆ ಇಲಾಖೆ ಕೆಲಸ ಒತ್ತಡ, ಅದು ಜಿಲ್ಲಾ ಕೆಲಸ ಅಂತ ಸೊ ಎಲ್ಲರೂ ಬಿಜಿ ಆಗಿಬಿಟ್ಟಿದ್ವಿ. ಹಿಂಗಾಗಿ ಪಾರ್ಟಿಗೆ ಟೈಮ್ ಕೊಡೋರು ಬೇಕು. ಹಿಂದೆ ಹೆಂಗೆ 23ರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತು, ಆದಿಲ್ಲ ಅನ್ನೋದು ಅಷ್ಟೇ ವಾದ ನಮ್ಮ. ಹಂಗೆ ಬೇರೆ ಬೇಕು. 23 ಬಿಫೋರ್ ಚುನಾವಣೆ ಆದ್ಮ್ಯಾಗ
ಪಾರ್ಲಿಮೆಂಟ್ ಆದ್ಮೇಲೆ ಬಿಟ್ಟು ಕೊಡಬೇಕಂತ ಒಂದು ನೋಟ್ ಕೂಡ ಇದೆ, ರೆಸೊಲ್ಯೂಷನ್ ಆಗಿದೆ, ಕೆ ಸಿ ವೇಣುಗೋಪಾಲ್ ನೋಟ ಇದೆ. ಸೊ ಆದಷ್ಟು ನೀವು ಅದನ್ನ ಬರೆದ ಮೇಲೆ ಇಲ್ಲ ಇದ್ದಾರ ಇಲ್ಲ ಇವ್ರ ಅಂತಾರ ಒಂದು ಹೇಳಿ ಕ್ಲೋಸ್ ಆಗುತ್ತೆ. ಇಲ್ಲ ಯಾರಿಗಾರ ಮಾಡ್ತಿದ್ರೆ ಯಾರನ್ನೆಲ್ಲ ಕೂಡಿಸಿ ಚರ್ಚೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಮಾಡಿ ಅನ್ನೋದು ನಮ್ದು ಸಲಹೆ ಅಷ್ಟೇ. ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು. ಈಗ ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಯಾರು ಅವ್ರನ್ನೇ ಮುಂದುವರ್ಸ್ಬೇಕಾ ಬೇರೆ ಅವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದೆ. ನಮಗೂ ಸಹ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ, ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ, ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತಾಡ್ತಿದ್ರೆ, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಮಾತಾಡ್ತಿದ್ದಾರೆ. ಸಾಧ್ಯನೇ ಇಲ್ಲ ವಿಜೇಂದ್ರ ನಾಯಕತ್ವವನ್ನು ಒಪ್ಕೊಳ್ಳೋದು ಅಂತಾರೆ. ಅವರ ಬಗ್ಗೆ ವಿಶೇಷವಾದ ಗೌರವ ಇದೆ ನಮಗೆ. ವಿಜೇಂದ್ರರನ್ನ ಗೌರವಿಸಿ ಅವರ ನೇತೃತ್ವದಲ್ಲಿ ಮುಂದುವರಿರಿ ಅಂದ್ರೆ ನಮಗೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಇವರದ್ದೊಂದು ಭಿನ್ನಮತೀಯ ಚಟುವಟಿಕೆ, ಅದಕ್ಕೊಂದು ವಕ್ಫ್ ವಿರೋಧಿ ಹೋರಾಟದ ರೂಪ. ಮಾಜಿ ಶಾಸಕರುಗಳ ಲಂಚ್ ಮೀಟಿಂಗ್ನಲ್ಲಿ ಯಡಿಯೂರಪ್ಪನವರು ಬಂದಿದ್ದಕ್ಕೆ ಪಕ್ಷದ ಸಂಘಟನೆಗಾಗಿ ಬಂದ್ರೋ ಮಗನ ಉಳಿಸೋದಕ್ಕೆ ಬಂದ್ರೋ ಅಂತ ಕೇಳ್ತಾರೆ ರಮೇಶ್ ಜಾರಕಿಹೊಳಿ. ಕೇಳಿಸ್ಕೊಳ್ಳಿ. ದೇಶ ವಿಜೇಂದ್ರವನ್ನ ತೆಗಿಬೇಕಂತ ಹೋರಾಟ ನಡೆದ ನಿಜ, ಸುಳ್ಳು ಹೇಳೋದು. ಅದನ್ನ ಹೈಕಮಾಂಡ್ ಏನು ನಿರ್ಣಯ ತಗೋತ ಅದ್ರ ಬಗ್ಗೆ ನಾವು ಬದ್ಧತೇವೆ. ತೆಗಿತಾರೋ ಬಿಡ್ತಾರೋ ಹೈಕಮಾಂಡ್ ಗೊತ್ತು. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಅದನ್ನ ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಮಗನ ಭದ್ರ ಮಾಡಕ್ಕೆ ಹೇಳ್ತಾರೋ ಪಕ್ಷ ಭದ್ರ ಮಾಡೋದು ಅವ್ರು ಕ್ಲಿಯರ್ ಮಾಡಬೇಕು. ನೀನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ, ಪಕ್ಷನ ಬ್ಲ್ಯಾಕ್ ಮಾಡಬೇಡಿ. ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ಬಂದ ನೀವು ಹಾಳಾಕ್ರಿ. ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ. ಒಬ್ಬ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ. ರಮೇಶ್ ಜಾರಕಿಹೊಳಿ ಅವರು ಎಚ್ಚರಿಕೆಯಿಂದ ಮಾತನಾಡಬೇಕು. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಿಗಿ ಹಿಡಿದು ಮಾತಾಡಬೇಕು. ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ, ಅವ್ರು ಏನೇ ಸಮಸ್ಯೆ ಇದ್ರು ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ. ಅದ್ರ ಬದಲು ಪತ್ರಿಕೆಗಳ ಮುಂದೆ ಕೂತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ, ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ವೈಫಲ್ಯ ಯಾರು ಅಂತೇಳಿ ಅವ್ರ ಕ್ಷೇತ್ರ ಜನ ಹೇಳ್ತಾರೆ. ಇದ್ರ ಬಗ್ಗೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂತೀರಿ? ರಾಜ್ಯದ ಅಧ್ಯಕ್ಷ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನಂದು 15-20 ದಿನದ ಒಂದು ತಿಂಗಳಲ್ಲಿ ಗೊತ್ತಾಗ್ತದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಈ ಮಧ್ಯದಲ್ಲಿ ಕಾಂಗ್ರೆಸ್ನಲ್ಲಿ ನಡೆದ ಬೆಳವಣಿಗೆಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಬೆಳಗಾವಿಯಿಂದಾನೇ ಬೀಳುತ್ತೆ, ನೋಡ್ತಾ ಇದೆ. ಬೆಳಗಾವಿಯ ರಾಜಕಾರಣ ಕಾರಣ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಹೋಗೋದಕ್ಕೆ ಅಂತ ವಿಪಕ್ಷ ನಾಯಕರು ಹೇಳ್ತಾ ಇರೋದು. ಕೇಳಿಸ್ಕೊಳ್ಳಿ. ಈ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ದು ಬೆಳಗಾವಿಯಿಂದಾನೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ, ಇನ್ನೊಂದು ಕಡೆ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್. ಇದಕ್ಕೆಲ್ಲ ಕುಮ್ಮಕ್ಕು ಕೊಡೋ ರೀತಿ ಸಿದ್ದರಾಮಯ್ಯನವರು ಒಂದು ನಾಟಕ ಸೂತ್ರಧಾರ ಯಾರು ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಉಳಿಸ್ಕೊಳೋ ಅಂತ ಆಸೆ ಬಂದ್ಬಿಟ್ಟಿದೆ. ಫೀಲ್ಡ್ಗಿಳಿದು ಸಿದ್ದರಾಮಯ್ಯನ ಪರವಾಗಿ ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ. ಈಗ ನನಗನ್ಸ್ತೈತೆ ಡಿ ಕೆ ಒಬ್ಬಂಟಿ ಔಟ್ ಇದ್ದಾರೆ ಅನಿಸ್ತೈತೆ, ಅವ್ರಿಗೆ ಯಾರೂ ಇಲ್ಲ. ಈಗ ಹೈಕಮಾಂಡ್ ಪಾದವೇ ಗತಿ ಅಂತೇಳಿ ಹೈಕಮಾಂಡ್ ಪಾದದ ಹತ್ರ ಕೂತಿದ್ದಾರೆ. ಯಾವ ರೀತಿ ಮುಖ್ಯಮಂತ್ರಿಗಳು ಅಧಿಕಾರ ಬಿಟ್ಕೊಡಕ್ಕೆ ತಯಾರಿಲ್ಲೋ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಪದವಿ ಬಿಟ್ಕೊಡಕ್ಕೆ ಅವರು ತಯಾರಿಲ್ಲ. ಕೊನೆಗೆ ಇವ್ರು ಹಿಂಗೆ ಕಂಟಿನ್ಯೂ, ಅವ್ರು ಹಂಗೆ ಕಂಟಿನ್ಯೂ. ಸುರ್ಜೇವಾಲಾ ಅವರು ಬಂದು ಖಡಕ್ ವಾರ್ನಿಂಗ್ ಕೊಟ್ಟು ಮಾರನೇ ದಿನನೇ ಮತ್ತೆ ಖಡಕ್ ಆಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮತ್ತೊಮ್ಮೆ ನನ್ನ ಕೊಲೆಗೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ಜಾರಕಿಹೊಳಿ ಬ್ರದರ್ಸ್ ಪಾಲಿಟಿಕ್ಸೇ ಇಂಟ್ರೆಸ್ಟಿಂಗ್ ಅಲ್ಲ? ಅವ್ರದ್ದು ಹೆಂಗೆ ಅಂದರೆ, ಬಹುಶಃ ಬೆಳಗಾವಿ ಅನ್ನುವುದು ನಮ್ಮ ಸಂಸ್ಥಾನ, ನಮ್ಮ ವಿಷಯಕ್ಕೆ ಬಂದರೆ ನಾವು ಉಳಿದವ್ರನ್ನ ಡಿಸ್ಟರ್ಬ್ ಮಾಡ್ತೀವಿ ಅನ್ನೋ ಥರ ಇದ್ದಾರಾ? ಅಜಿತ್, ನೀವು ಕಳೆದ 15 ವರ್ಷಗಳ ಬಂಡಾಯಗಳನ್ನು ನೋಡಿ. 3 ಬಂಡಾಯ ನಡೆದಿವೆ. ಒಂದು ಜನಾರ್ದನ್ ರೆಡ್ಡಿದು, ಹೌದು, ಅದು ಕೂಡ ಬಳ್ಳಾರಿ ರಿಪಬ್ಲಿಕ್, ಬಳ್ಳಾರಿ ನಮ್ಮದು ಸಂಸ್ಥಾನ ನಡೆದಿದ್ದು. 2ನೇ ಬಂಡಾಯ ಮಾಡಿದವರು ಯಾರು? ಬಾಲಚಂದ್ರ ಜಾರಕಿಹೊಳಿ.
11+6 ಪಕ್ಷೇತರರು 16 ಶಾಸಕರನ್ನು ಕರ್ಕೊಂಡು ಬಾಲಚಂದ್ರ ಜಾರಕಿಹೊಳಿ ಬಂಡಾಯ ಇದ್ದರು. ಆಗ ಇನ್ನೂ ನನಗೆ ನೆನಪಿದೆ, ಸಿದ್ದರಾಮಯ್ಯನವರು ಕರ್ನಾಟಕ ಭವನದಲ್ಲಿದ್ದರು. ಕುಮಾರಸ್ವಾಮಿದು ಫೋನ್ ಬಂತು. ಕುಮಾರಸ್ವಾಮಿ ಬಾಲಚಂದ್ರ ಜಾರಕಿಹೊಳಿ ಸೇರಿ ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡಿದ ನಂತರ 16 ಶಾಸಕರು ಚೆನ್ನೈಗೆ ಹೋದರು. ರೇಣುಕಾಚಾರ್ಯ ಒಬ್ಬರು ವಾಪಸ್ ಬಂದರು, ಉಳಿದವರು ಬಂಡಾಯ ಇದ್ದರು, ಅನರ್ಹಗೊಂಡರು. ಆ ಒಂದು ಬಂಡಾಯ ನಡೆಯಿತು. ಎರಡನೇ ಬಂಡಾಯ ನಡೆಸಿದವರು ಯಾರು? ರಮೇಶ್ ಜಾರಕಿಹೊಳಿ. ಆಗಲೂ ಕೂಡ 17 ಶಾಸಕರು ಬಂಡಾಯ ಹೋದರು. ಅದು ನಡೆದಿದ್ದು ಯಾಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಜೊತೆಗಿನ ಜಗಳದ ಕಾರಣದಿಂದಲೇ ಆ ಬಂಡಾಯದ ಒಂದು ಮೂರ್ತ ಸ್ವರೂಪವನ್ನು ಪಡೀತು. ಅದು ನಡೆಸಿದ್ದು ರಮೇಶ್ ಜಾರಕಿಹೊಳಿ. ಈಗ ನಾವು ಮೂರನೇ ಬಂಡಾಯನೋ ಅಥವಾ ಮೂರನೇ ಜಗಳನ ಮುನ್ಸೂಚನೆಗಳನ್ನು ನೋಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಮಾತಿನಲ್ಲಿ ಡಿ ಕೆ ಶಿವಕುಮಾರನ್ನು ಕೆಳಗಿಳಿಸಬೇಕು ಅಂತ ಬಹಿರಂಗವಾಗಿ ಹೇಳ್ತಾ ಇರೋರು ಅವರೊಬ್ಬರೇ. ಹೌದು. ಒಂದು ಈ ಜಾರಕಿಹೊಳಿ ಸಹೋದರರ ಬಂಡಾಯಗಳು. ಇನ್ನೊಂದು ಕಡೆ ನೀವು ನೋಡಿ, ಪರ್ಸೆಪ್ಷನ್. ಈಗ ರಮೇಶ್ ಜಾರಕಿಹೊಳಿ ವಿಜಯೇಂದ್ರರನ್ನು ವಿರೋಧಿಸ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರನ್ನು ವಿರೋಧಿಸ್ತಾ ಇದ್ದಾರೆ. ಇದಾರೋ ಇಲ್ವೋ ಪರ್ಸೆಪ್ಷನ್ ಏನಿದೆ ಹೊರಗಡೆ? ಡಿ ಕೆ ಮತ್ತು ವಿಜಯೇಂದ್ರ, ಡಿ ಕೆ ಮತ್ತು ಯಡಿಯೂರಪ್ಪ ಇಬ್ಬರು ಒಂದೇ ಅನ್ನೋ ಪರ್ಸೆಪ್ಷನ್ ಹೊರಗಡೆ ಇದೆ. ಮಾತಾಡ್ತಾರೆ, ಜನ ಮಾತಾಡ್ತಾರೆ. ಹೌದು. ಮತ್ತು ನಾನಂದರೆ ಈ ಇಡೀ ಸ್ಟೋರಿ ಇಟ್ ವಿಲ್ ಡಿಸೈಡ್ ದ ಫ್ಯೂಚರ್ ಪೊಲಿಟಿಕಲ್ ರೆಸಿಪಿ ಆಫ್ ಕರ್ನಾಟಕ. ಯಾಕಂದರೆ ಒಕ್ಕಲಿಗ ಲಿಂಗಾಯತರ ಜೊತೆಗೆ ಬರ್ತಾರೆ ಅನೇಕ ಬಾರಿ. ಹೌದು. ನಾಳೆ ಕುಮಾರಸ್ವಾಮಿ ಶಕ್ತಿ ಕುಂಠಿತಗೊಂಡು ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕರಾದರು ಅಂತ ಅನ್ಕೋಣ. ಅಲ್ಲಿ ವಿಜಯೇಂದ್ರರ ವಿರುದ್ಧ ಬಿ ಜೆ ಪಿಯಲ್ಲಿ ಇದೇ ರೀತಿ ಬಂಡಾಯ ಮುಂದುವರೆದ್ರೆ ಆ ಪರ್ಸೆಪ್ಷನ್ ನಿಜ ಆಗತ್ತಾ? ವಿ ಡೋಂಟ್ ನೋ. ಅಂದರೆ ನೀವು ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿ ನೋಡಿದರೆ ಇಡೀ ಕರ್ನಾಟಕದ ರಾಜಕಾರಣ ಒಂದು ರೆಕ್ಟ್ಯಾಂಗಲಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ಅದರ ಕೇಂದ್ರ ಬೆಳಗಾವಿ ಇರಬಹುದು. ಕರೆಕ್ಟ್. ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗಿನ ಕಿತ್ತಾಟ ಅದು ಬೆಳಗಾವಿಗೆ ಸೀಮಿತವಾಗಿ, ಅಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇದೆ ಅನ್ನುವ ಕಾರಣಕ್ಕೋಸ್ಕರ. ಬಟ್ ಸತೀಶ್ ಜಾರಕಿಹೊಳಿ ಬರೀ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣದಿಂದ ಡಿ ಕೆ ಶಿವಕುಮಾರ್ ಜೊತೆ ಕಿತ್ತಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಈಗಿನ ಪಾಲಿಟಿಕ್ಸನ್ನು ಗಮನಿಸಿದಾಗ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅನ್ನಿಸ್ತಾ ಇದೆ ಅಹಿಂದ ಪಾಲಿಟಿಕ್ಸ್ನಲ್ಲಿ ಒಂದು ವಾಯ್ಡ್ ಸಿದ್ದರಾಮಯ್ಯನವರ ಪೋಸ್ಟ್ ಸಿದ್ದರಾಮಯ್ಯ ಕ್ರಿಯೇಟ್ ಆಗುತ್ತೆ. ನಾನು ಅದನ್ನು ಕೈಗೆ ತೆಗೆದುಕೊಂಡ್ರೆ ನಾನು ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಅನಿಸಿದೆ. ಬಾಲಚಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಬಂಡಾಯ ಮುಖ್ಯಮಂತ್ರಿ ಆಗ್ಲಿಕ್ಕಿರಲಿಲ್ಲ. ಬಟ್ ಸತೀಶ್ ಜಾರಕಿಹೊಳಿ ಅವರ ಒಟ್ಟಾರೆ ಡಿ ಕೆ ಶಿವಕುಮಾರ್ ವಿರುದ್ಧದ, ಅದನ್ನು ಭಾಳ ನಾಟಕೀಯ ಭಾಷೆಯಲ್ಲಿ ರಣಕಹಳೆ ಅಂತ ಕರೆಯೋದಾದರೆ, ಅದು ಇರ್ತಕ್ಕಂಥದ್ದು ನಾಳೆ ಪೋಸ್ಟ್ ಸಿದ್ದರಾಮಯ್ಯ ಸಿನಾರಿಯೋದಲ್ಲಿ 3 ನಾಯಕರ ಸುತ್ತ ಕರ್ನಾಟಕದ ರಾಜಕಾರಣ ಸುತ್ತುತ್ತೆ. ಒಂದು ಡಿ ಕೆ ಶಿವಕುಮಾರ್, ಆಬ್ವಿಯಸ್ಲಿ ಹಿ ಈಸ್ ಅ ಸ್ಟ್ರಾಂಗ್ ಮ್ಯಾನ್ ಇನ್ ಕಾಂಗ್ರೆಸ್, ಒಳ್ಳೆ ಸಂಘಟಕ ಮತ್ತು ಅಗ್ರೆಸಿವ್, ಹಿಡಿದದ್ದನ್ನು ಬಿಡಲ್ಲ. ಸತೀಶ್ ಜಾರಕಿಹೊಳಿ ಕೂಡ ಅದೇ ಥರದ ಸ್ವಭಾವದವರು. ಇನ್ನೊಂದು ಕಡೆ ಸರ್ವಸಮ್ಮತ ಅಭ್ಯರ್ಥಿ ಆಗಲಿಕ್ಕೆ ತಯಾರಾಗಿ ಕುಳಿತಿರ್ತಕ್ಕಂಥ ಪರಮೇಶ್ವರ್. ಇವರ 3 ಜನರ ಮಧ್ಯೆ ಮ್ಯೂಸಿಕಲ್ ಚೇರ್ ನಡೆಯುತ್ತೆ. ಆದರೆ ಅಲ್ಲಿ ರಮೇಶ್ ಜಾರಕಿಹೊಳಿ ವಿಜಯೇಂದ್ರರನ್ನ ವಿರೋಧಿಸ್ತಾ ಇದ್ದಾರೆ, ಇಲ್ಲಿ ಇವರು ಡಿ ಕೆ ಶಿವಕುಮಾರ್ನ ವಿರೋಧಿಸ್ತಾ ಇದ್ದಾರೆ. ನಾಳೆ ಏನಕ್ಕೇನ ಬಿ ಜೆ ಪಿಯಲ್ಲಿನ ಒಳಜಗಳ ಏನಾಗುತ್ತೆ, ಕಾಂಗ್ರೆಸ್ನಲ್ಲಿನ ಒಳಜಗಳ ಏನಾಗುತ್ತೆ, ಮತ್ತೆ ಒಕ್ಕಲಿಗರು ಲಿಂಗಾಯತರು ಬೇರೆ ಬೇರೆ ಸ್ವರೂಪಗಳಲ್ಲಿ ಬರ್ತಾರಾ? ಅನೇಕರಿಗೆ ಅನಿಸುತ್ತೆ ಕರ್ನಾಟಕದ ರಾಜಕಾರಣ ಹಿಂಗೆ ಮುಂದೆ. ನನಗನ್ಸುತ್ತೆ ಅಜಿತ್, ಮಹಾರಾಷ್ಟ್ರದ ರಾಜಕಾರಣವನ್ನು ನಾವು ಕಳೆದ 3-4 ವರ್ಷಗಳಲ್ಲಿ ನೋಡಿದ್ದೀವಿ. ನಾಳೆ ಕರ್ನಾಟಕದ ರಾಜಕಾರಣ ಇದೇನು ವ್ಯಕ್ತಿ ಪ್ರತಿಷ್ಠೆ ಇದೆಯಲ್ಲ, ಇದು ಕೊನೆಗೆ ಹೋಗಿ ಮಹಾರಾಷ್ಟ್ರದ ರಾಜಕಾರಣದ ಥರ ಆದರೂ ಆಶ್ಚರ್ಯ ಇಲ್ಲ. ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.